ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ಇವತ್ತು ನಾವು ಏನು ಮಾಡೋಣ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಈ ಚಾಪ್ಟರ್ನ ಮೇನ್ ಬೇಸಿಕ್ಕಿಂದ ಒಂದು ಡಿಫಿಕಲ್ಟಿ ಲೆವೆಲ್ ಎಲ್ಲ ಡೀಟೇಲ್ ಆಗಿ ಓದೋಣ ಈ ಲೆಸನ್ನ. ಏನಕ್ಕೆ ಅಂದರೆ ನಮಗೆ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಸ್ವಲ್ಪ ಡೀಪಾಗಿ ಕೇಳಿದ್ದಾರೆ. ಇದು ಪೇಪರ್ 1 ಮತ್ತು ಪೇಪರ್ 2 ಇಬ್ರಿಗೂ ಕೇಳಿದ್ದಾರೆ ಈ ಟಾಪಿಕ್ಕಿಂದ. ಸೊ ಇಬ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಓಕೆ ನೋಡಿ, ಇವಾಗ ಇದು ಮೇನ್, ಇವಾಗ ನಾವು ಬೇಸಿಕ್ ಏನೇನಿದೆ ಈ ಚಾಪ್ಟರಲ್ಲಿ ಅಂತಂದ್ಬಿಟ್ಟು ಹೋಲ್ ಚಾಪ್ಟರಲ್ಲಿ ಏನಿದೆ ಇವಾಗ ಇಲ್ಲಿ ನೋಡ್ಕೊಂಬಿಡೋಣ. ಇದೊಂದು ಮೈಂಡ್ ಮ್ಯಾಪ್ ಥರ. ಹೋಲ್ ಚಾಪ್ಟರಲ್ಲಿ ಏನೇನಿದೆ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಫಸ್ಟ್ ಏನಿದೆ, ಅನಿಮಲ್ಸಲ್ಲಿ ಏನೇನು ಬರುತ್ತೆ. ಅನಿಮಲ್ಸಲ್ಲಿ ನರ್ವಸ್ ಸಿಸ್ಟಮ್ ಮತ್ತು ಎಂಡೋಕ್ರೈನ್ ಸಿಸ್ಟಮ್ ಎರಡು ಬರುತ್ತೆ. ಪ್ಲ್ಯಾಂಟ್ಸಲ್ಲಿ ಏನು ಬರೀ ಎಂಡೋಕ್ರೈನ್ ಸಿಸ್ಟಮ್ ಬರುತ್ತೆ, ನರ್ವಸ್ ಸಿಸ್ಟಮ್ ಬರೋದಿಲ್ಲ ಪ್ಲ್ಯಾಂಟ್ಸಲ್ಲಿ. ಬರೀ ಅನಿಮಲ್ಸಲ್ಲಿ ನರ್ವಸ್ ಸಿಸ್ಟಮ್ ಬರುತ್ತೆ, ಪ್ಲ್ಯಾಂಟ್ಸಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಬರುತ್ತೆ. ಏನು ಪ್ಲ್ಯಾಂಟ್ಸಲ್ಲಿ ಬರೀ ಎಂಡೋಕ್ರೈನ್ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಇರೋದಿಲ್ಲ ಪ್ಲ್ಯಾಂಟ್ಸಲ್ಲಿ. ಓಕೆ, ನೆಕ್ಸ್ಟ್ ಏನಿದೆ, ಪ್ಲ್ಯಾಂಟ್ಸಲ್ಲಿ ಮತ್ತು ಅನಿಮಲ್ಸಲ್ಲಿ ಎರಡರಲ್ಲೂ ಒಂದು ಹಾರ್ಮೋನ್ಸ್ ಇರುತ್ತೆ. ಓಕೆ, ಏನು ಹೇಳಿ, ಪ್ಲ್ಯಾಂಟ್ಸಲ್ಲೂ ಹಾರ್ಮೋನ್ಸ್ ಇರುತ್ತೆ, ಅನಿಮಲ್ಸಲ್ಲೂ ಹಾರ್ಮೋನ್ಸ್ ಇರುತ್ತೆ. ಓಕೆ, ಹಾರ್ಮೋನ್ಸ್ ಸೆಕ್ರಿಟೆಡ್ ಬೈ ಯಾವ ಗ್ಲ್ಯಾಂಡ್ಸ್ ಅದನ್ನು ಡೀಟೇಲಾಗಿ ನಾವು ನೋಡೋಣ. ಅನಿಮಲ್ಸಲ್ಲಿ ಅಂದರೆ ನಮ್ಮ ಹ್ಯೂಮನ್ನಲ್ಲಿ ಯಾವ್ಯಾವ ಗ್ಲ್ಯಾಂಡ್ಸ್ ಇರುತ್ತೆ, ಯಾವ್ಯಾವ ಹಾರ್ಮೋನ್ಸ್ ಇರುತ್ತೆ, ಮತ್ತು ಪ್ಲ್ಯಾಂಟ್ಸಲ್ಲಿ ಯಾವ್ಯಾವ ಹಾರ್ಮೋನ್ಸ್ ಇರುತ್ತೆ ನೋಡೋಣ. ನೆಕ್ಸ್ಟ್, ನರ್ವಸ್ ಸಿಸ್ಟಮಲ್ಲಿ CNS, PNS, ರಿಫ್ಲೆಕ್ಸ್ ಆ್ಯಕ್ಷನ್ ಇದೆಲ್ಲ ಬರುತ್ತೆ. CNS ಅಂದರೆ ಏನು, ಸೆಂಟ್ರಲ್ ನರ್ವಸ್ ಸಿಸ್ಟಮ್. PNS ಅಂದರೆ ಏನು, ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಓಕೆ, ರಿಫ್ಲೆಕ್ಸ್ ಆ್ಯಕ್ಷನಲ್ಲಿ ರಿಫ್ಲೆಕ್ಸ್ ಆರ್ಕ್ ಅಂತ ಬರುತ್ತೆ. CNS ಅಲ್ಲಿ ಏನು ಬರುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಅದರಲ್ಲಿ ಏನೇನು ಬರುತ್ತೆ ಅಂದರೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಎರಡು ಬರುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಡೀಟೇಲಾಗಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. PNS ಅಲ್ಲಿ ಏನು ಬರುತ್ತೆ, ನ್ಯೂರೋ, ಸೆನ್ಸರಿ ಮತ್ತು ಮೋಟಾರ್. ಇದು ಇನ್ನು ಡೀಟೇಲಾಗಿ ಓದೋಣ. ನೆಕ್ಸ್ಟ್ ಇದು ನೋಡಿ, ಪ್ಲ್ಯಾಂಟ್ಸಲ್ಲಿ ಹಾರ್ಮೋನ್ಸ್ ಇರುತ್ತೆ, ಎರಡು ಟೈಪ್ ಹಾರ್ಮೋನ್ಸ್ ಇರುತ್ತೆ. ಗ್ರೋತ್ ಪ್ರಮೋಟಿಂಗ್ ಒಂದಿರುತ್ತೆ, ಗ್ರೋತ್ ಇನ್ಹಿಬಿಟಿಂಗ್ ಇರುತ್ತೆ. ಅದು ಯಾವುದಾದ್ರು ನೋಡೋಣ. ನೆಕ್ಸ್ಟ್, ಪ್ಲ್ಯಾಂಟಲ್ಲಿ ಒಂದು ಎರಡು ಟೈಪ್ಸ್ ಇರುತ್ತೆ. ಯಾವುದು, ಟ್ರಾಪಿಕ್ ಮೂಮೆಂಟ್ ಮತ್ತು ನ್ಯಾಸ್ಟಿಕ್ ಮೂಮೆಂಟ್ ಅಂತ ಅಂದ್ಬಿಟ್ಟು. ಟ್ರಾಪಿಕ್ ಮೂಮೆಂಟ್ ಮತ್ತು ನ್ಯಾಸ್ಟಿಕ್ ಮೂಮೆಂಟ್. ಆ ಟ್ರಾಪಿಕಲ್ಲಿ ಯಾವುದು ಡೈರೆಕ್ಷನ್ ನೋಡೋಣ, ನ್ಯಾಸ್ಟಿಕಲ್ಲಿ ಇಂಡಿಪೆಂಡೆಂಟ್ ಆಫ್ ಸ್ಟಿಮ್ಯುಲಸ್. ಅದು ಡೀಟೇಲಾಗಿ ನಾವು ನೋಡೋಣ. ಇವಾಗ ನರ್ವಸ್ ಸಿಸ್ಟಮಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂದರೆ ಏನು, ಈ ಇಮೇಜ್ ನೋಡಿ ಗೊತ್ತಾಗುತ್ತೆ. ಇವಾಗ CNS ಅಂದರೆ ಏನು, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇದರಲ್ಲಿ ರೆಡ್ ಮಾರ್ಕಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಬ್ರೈನ್ ಒಂದಿರುತ್ತೆ, ಸ್ಪೈನಲ್ ಕಾರ್ಡ್ ಇರುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಏನಿರುತ್ತೆ, ಬ್ರೈನ್ ಇರುತ್ತೆ, ಸ್ಪೈನಲ್ ಕಾರ್ಡ್ ಇರುತ್ತೆ. PNS ಅಂದರೆ ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ ಏನಿರುತ್ತೆ, ಬೇರೆ ನರ್ವ್ಸ್ ಕಾಣಿಸ್ತಿದೆ ಅಲ್ವಾ, ಈ ಥರ ಅದೆಲ್ಲ ಕಾಣಿಸ್ತಿರುತ್ತೆ. ಏನು, ನರ್ವ್ಸ್ ಎಲ್ಲ ಇರುತ್ತೆ ಬೇರೆದು. ಆ ಬೇರೆ ನರ್ವ್ಸ್ ಎಲ್ಲ ಇದೆಯಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ, ಸೆನ್ಸರಿ ನರ್ವ್ಸ್, ಮೋಟಾರ್ ನರ್ವ್ಸ್, ಇನ್ನೊಂದು ರಿಲೇ ನರ್ವ್ಸ್ ಅಂತ ಇರುತ್ತೆ. ಸೊ ಸೆನ್ಸರಿ ನರ್ವ್ಸ್, ಮೋಟಾರ್ ನರ್ವ್ಸ್ ಇದರಲ್ಲಿರುತ್ತೆ ಪೆರಿಫೆರಲ್ ನರ್ವಸ್ ಸಿಸ್ಟಮಲ್ಲಿ. ಓಕೆ ನೋಡಿ, ಇವಾಗ ನಾನು ಹೇಳ್ಕೊಡೋ ಇಂಟೆನ್ಷನ್ ಇವಾಗ ಒಂದು ಕಾರ್ಟೆಟ್ ಆಗಿರಲಿ, ಇವಾಗ ನೆಕ್ಸ್ಟ್ ನಿಮಗೆ GPSTR ಎಕ್ಸಾಮ್ ಆಗಿರಲಿ, ಎರಡಕ್ಕೂ ಯೂಸ್ ಆಗೋ ಹಾಗೆ ಕಂಪ್ಲೀಟ್ ಲೆಸನ್ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಕೋಆರ್ಡಿನೇಷನ್ ಅಂದರೆ ಏನು. ಫಸ್ಟ್ ಆಫ್ ಆಲ್, ಕೋಆರ್ಡಿನೇಷನ್ ಅಂದರೆ ವೇರಿಯಸ್ ಆರ್ಗನ್ಸ್ work together in a systematic, controlled and efficient way to produce proper response to various stimuli is known as coordination. ಇವಾಗ ಇಲ್ಲಿ ಏನಿದೆ, ನಿಮ್ಮ ಬಾಡಿಲಿ ಬೇರೆ ಬೇರೆ ಆರ್ಗನ್ಸ್ ಇದೆ, ಅದೆಲ್ಲ ಏನು ಮಾಡ್ತಾಯಿದೆ, ವರ್ಕಿಂಗ್ ಟುಗೆದರ್ ಎಲ್ಲ. ಇವಾಗ ಹಾರ್ಟ್ ಆಗಿರಲಿ, ಲಿವರ್ ಆಗಿರಲಿ, ನಿಮ್ಮದು ಒಂದು ಡೈಜೆಸ್ಟಿವ್ ಸಿಸ್ಟಮ್ ಆಗಿರಲಿ, ಎಲ್ಲ ಏನಿದೆ ಒಂದು ವರ್ಕ್ ಆಗ್ತದೆ. ದೇ ಆಲ್ ವರ್ಕಿಂಗ್ ಟುಗೆದರ್. ಆರ್ಗನ್ಸ್ ಏನಾಗ್ತದೆ, ದೇ ಆಲ್ ವರ್ಕಿಂಗ್ ಟುಗೆದರ್ ಇನ್ ಅ ಸಿಸ್ಟಮ್ಯಾಟಿಕ್ ಕಂಟ್ರೋಲ್ಡ್ ವೇ. ಇದಕ್ಕೆ ಟು ಪ್ರೊಡ್ಯೂಸ್ ಪ್ರಾಪರ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್, ಇದಕ್ಕೆ ನಾವು ಕೋಆರ್ಡಿನೇಷನ್ ಅಂತೀವಿ. ಸೊ ಬೇಸಿಕ್ ಕಾನ್ಸೆಪ್ಟ್ ಇದು. ಓಕೆ, ನೆಕ್ಸ್ಟ್, ಸಿಸ್ಟಮ್ಸ್ ರೆಸ್ಪಾನ್ಸಿಬಲ್ ಫಾರ್ ಕೋಆರ್ಡಿನೇಷನ್ ಯಾವ್ದ್ಯಾವುದು, ನರ್ವಸ್ ಸಿಸ್ಟಮ್ ಮತ್ತು ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ನರ್ವಸ್ ಸಿಸ್ಟಮ್ ಹೇಗೆ ಅಂದರೆ ಥ್ರೂ ಎಲೆಕ್ಟ್ರಿಕಲ್ ಇಂಪಲ್ಸ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಹೇಗೆ ಅಂದರೆ ಥ್ರೂ ಹಾರ್ಮೋನ್ಸ್. ಓಕೆ, ಇವಾಗ ಹಾರ್ಮೋನ್ಸ್ ಏನು ಮಾಡುತ್ತೆ ನೋಡೋಣ. ಹಾರ್ಮೋನ್ಸ್ ಆರ್ ಕೆಮಿಕಲ್ ಮೆಸೆಂಜರ್ಸ್ ಮೇಡ್ ಆಫ್ ಪ್ರೋಟೀನ್ಸ್. ನೆಕ್ಸ್ಟ್, ಹಾರ್ಮೋನ್ಸ್ ಸೆಕ್ರಿಟೆಡ್ ಬೈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇಂಟು ಬ್ಲಡ್ ಸ್ಟ್ರೀಮ್. ಥರ್ಡ್ ಪಾಯಿಂಟ್, ಆ್ಯಕ್ಟ್ ಆನ್ ಸ್ಪೆಸಿಫಿಕ್ ಟಿಶ್ಯೂಸ್ ಆರ್ ಆರ್ಗನ್ಸ್ ನೋನ್ ಆಸ್ ಟಾರ್ಗೆಟ್ ಆರ್ಗನ್ಸ್. ಇದೆಲ್ಲ ಒಂದು ಹಾರ್ಮೋನ್ಸ್ ಮಾಡೋದು. ಓಕೆ, ಫೋರ್ತ್ ಪಾಯಿಂಟ್ ನೋಡಿ, ಪ್ರೊಡಕ್ಷನ್ ಆಫ್ ಹಾರ್ಮೋನ್ಸ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ಹಾರ್ಮೋನ್ಸ್ ಈಸ್ ಕಂಟ್ರೋಲ್ಡ್ ಬೈ nervous system.
ಇವಾಗ ಫಸ್ಟ್ ನಾನು ನಿಮಗೆ ನರ್ವಸ್ ಸಿಸ್ಟಮ್ ಬಗ್ಗೆ ಹೇಳ್ತೀನಿ ನೋಡಿ. ಇವಾಗ ನರ್ವಸ್ ಸಿಸ್ಟಮ್ ಮತ್ತು ಎಂಡೋಕ್ರೈನ್ ಸಿಸ್ಟಮಲ್ಲಿ ನಿಮಗೆ ಡಿಫ್ರೆನ್ಸಸಲ್ಲಿ ಫಸ್ಟ್ ನರ್ವಸ್ ಸಿಸ್ಟಮ್ ನೋಡಿ. ನರ್ವಸ್ ಸಿಸ್ಟಮಲ್ಲಿ ಏನಿರುತ್ತೆ, ಇನ್ಫಾರ್ಮೇಷನ್ ಈಸ್ ಟ್ರಾನ್ಸ್ಮಿಟೆಡ್ ವೆರಿ ಫಾಸ್ಟ್ ಅಂತ ಇದೆ. ಸೊ ಇನ್ಫಾರ್ಮೇಷನ್ ಈಸ್ ಟ್ರಾನ್ಸ್ಮಿಟೆಡ್ ವೆರಿ ಫಾಸ್ಟ್ ಅಂದರೆ ಏನು, ಇವಾಗ ನಮಗೇನೋ ಒಂದು ಯಾರೋ ಜಿಂಕ್ಟಿದ ತಕ್ಷಣ ನಮಗೆ ಫೀಲ್ ಆಗುತ್ತೆ, ಬೇಗ ಅಂತ ಹೇಳ್ತೀವಿ ನಾವು. ಸೊ ಏನಾಗುತ್ತೆ, ಇವಾಗ ನಿಮಗೆ ಒಂದು ಕಾಲಿಗೆ ಮುಳ್ಳು ಚುಚ್ಚಿದಾಗ ನೀವು ಒಂದು ಸೌಂಡ್ ಮಾಡ್ತೀರಾ, ರಿಯಾಕ್ಟ್ ಮಾಡ್ತೀರಾ. ಸೊ ಅದು ಬೇಗ ನರ್ವಸ್ ಸಿಸ್ಟಮ್ಗೆ ನೀವು ಏನು ಮಾಡುತ್ತೆ, ಇನ್ಫಾರ್ಮೇಷನ್ ಕೊಡುತ್ತೆ ನರ್ವಸ್ ಸಿಸ್ಟಮ್. ಏನು ನರ್ವಸ್ ಸಿಸ್ಟಮ್ ಏನು ಮಾಡುತ್ತೆ, ನರ್ವಸಲ್ಲಿ ಇನ್ಫಾರ್ಮೇಷನ್ ಈಸ್ ಟ್ರಾನ್ಸ್ಮಿಟೆಡ್ ವೆರಿ ಫಾಸ್ಟ್. ಆದರೆ ಎಂಡೋಕ್ರೈನ್ ಸಿಸ್ಟಮಲ್ಲಿ ಏನಿರುತ್ತೆ, ಇಲ್ಲಿ ಸ್ಲೋ ಇರುತ್ತೆ. ಇನ್ಫಾರ್ಮೇಷನ್ ಆಫ್ ಕೋಆರ್ಡಿನೇಷನ್ ಟ್ರಾನ್ಸ್ಮಿಟೆಡ್ ಸ್ಲೋಲಿ. ಇನ್ನೊಂದು ಫಸ್ಟ್ ಪಾಯಿಂಟ್ ಏನಿದೆ ನೋಡಿ, ಡೈರೆಕ್ಟ್ ಕನೆಕ್ಷನ್ ಆ್ಯಂಡ್ ಕಂಟ್ರೋಲ್ ಓವರ್ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್. ಡೈರೆಕ್ಟ್ ಕಂಟ್ರೋಲ್ ಇರುತ್ತೆ, ಡೈರೆಕ್ಟ್ ಕನೆಕ್ಷನ್ ಇರುತ್ತೆ ನರ್ವಸ್ ಸಿಸ್ಟಮಲ್ಲಿ. ಆದರೆ ಎಂಡೋಕ್ರೈನ್ ಸಿಸ್ಟಮಲ್ಲಿ ಏನಿರುತ್ತೆ, ನೋ ಡೈರೆಕ್ಟ್ ಕನೆಕ್ಷನ್ ವಿತ್ ಆರ್ಗನ್ಸ್ ಆ್ಯಂಡ್ ಟಿಶ್ಯೂಸ್. ಇದೊಂದು ನರ್ವಸ್ ಸಿಸ್ಟಮಲ್ಲಿ. ನೆಕ್ಸ್ಟ್, ಎಫೆಕ್ಟ್ ಈಸ್ ಶಾರ್ಟ್ ಲಿವ್ಡ್, ಎಫೆಕ್ಟ್ ಈಸ್ ಲಾಂಗ್ ಲಾಸ್ಟಿಂಗ್. ನೆಕ್ಸ್ಟ್, ನರ್ವಸ್ ಕೋಆರ್ಡಿನೇಷನ್ ಮತ್ತು ಹಾರ್ಮೋನಲ್ ಕೋಆರ್ಡಿನೇಷನ್ ಹೇಗಿರುತ್ತೆ ಅಂದರೆ, ನರ್ವಸ್ ಕೋಆರ್ಡಿನೇಷನಲ್ಲಿ ಏನು ಮಾಡುತ್ತೆ, ನೆಟ್ವರ್ಕ್ ಆಫ್ ನರ್ವ್ಸ್ ಕನೆಕ್ಟ್ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಟು ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇವಾಗ ನರ್ವ್ಸ್ ಅಂದರೆ ಒಂದು ನರಗಳು ಏನು ಮಾಡುತ್ತೆ, ಕನೆಕ್ಟ್ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ ಟು ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಒಂದು ಎಲ್ಲದನ್ನು ಕನೆಕ್ಟ್ ಆಗುತ್ತೆ. ಅಂದರೆ ಎಲ್ಲ ಒಂದು ನರ್ವ್ಸ್ ಇರುತ್ತಲ್ಲ ಅದೆಲ್ಲ ಕನೆಕ್ಟ್ ಆಗುತ್ತೆ. ಆದರೆ ಹಾರ್ಮೋನಲ್ ಕೋಆರ್ಡಿನೇಷನಲ್ಲಿ ಏನಾಗುತ್ತೆ, ಹಾರ್ಮೋನ್ಸ್ ಫ್ರಮ್ ಎಂಡೋಕ್ರೈನ್ ಗ್ಲ್ಯಾಂಡ್ ರೀಚ್ ಡಿಫ್ರೆಂಟ್ ಪಾರ್ಟ್ಸ್ ಥ್ರೂ ಬ್ಲಡ್. ಸೊ ಹಾರ್ಮೋನ್ಸ್ ಫ್ರಮ್ ಎಂಡೋಕ್ರೈನ್ ಗ್ಲ್ಯಾಂಡ್ ಏನಾಗುತ್ತೆ, ಒಂದು ಡಿಫ್ರೆಂಟ್ ಪಾರ್ಟ್ಸ್ಗೆ ರೀಚ್ ಆಗ್ತಾ ಇರುತ್ತೆ. ಹೇಗೆ, ಬ್ಲಡ್ಡಿಂದ. ಓಕೆ, ನೆಕ್ಸ್ಟ್ ಪಾಯಿಂಟ್, ಮೆಸೇಜಸ್ ಥ್ರೂ ನರ್ವ್ಸ್. ಇಲ್ಲಿ ಮೆಸೇಜಸ್ ಥ್ರೂ ಹಾರ್ಮೋನ್ಸ್. ಒಂದು ನರ್ವಸ್ ಇದರಲ್ಲಿ ಕೋಆರ್ಡಿನೇಷನಲ್ಲಿ ಮೆಸೇಜ್ ನರ್ವ್ಸಿಂದ ಹೋಗುತ್ತೆ, ಹಾರ್ಮೋನ್ ಕೋಆರ್ಡಿನೇಷನಲ್ಲಿ ಮೆಸೇಜಸ್ ಥ್ರೂ ಹಾರ್ಮೋನ್ಸ್. ನೆಕ್ಸ್ಟ್ ಪಾಯಿಂಟ್, ನರ್ವ್ಸ್ ಆ್ಯಂಡ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಟ್ ಡಿಫ್ರೆಂಟ್ ಫಂಕ್ಷನ್ಸ್. ಹಾರ್ಮೋನಲ್ ಕೋಆರ್ಡಿನೇಷನಲ್ಲಿ every function is controlled and coordinated by special hormone. Next, last point, as it is an impulse, there is no such thing as quantity affecting organs. ನೋಡಿ, ಇಲ್ಲಿ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆಫ್ ಹಾರ್ಮೋನ್ ಕ್ವಾಂಟಿಟಿ ಅಫೆಕ್ಟ್ ಟಾರ್ಗೆಟ್ ಆರ್ಗನ್ಸ್ ಅಂತ ಇದೆ. ಸೊ ಇವಾಗ ಹಾರ್ಮೋನ್ ಬಾಡಿಲಿ ಇವಾಗ ಹಾರ್ಮೋನ್ ಚೇಂಜಸ್ ಆದರೆ ಆರ್ಗನ್ಸಲ್ಲಿ ಒಂದು ಅಫೆಕ್ಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಥೈರಾಯ್ಡ್ ಯಾರಿಗಾದ್ರೂ ಇರುತ್ತಲ್ಲ, ಅವ್ರಿಗೆ ಥೈರಾಯ್ಡ್ ಏನಕ್ಕೆ ಬರುತ್ತೆ, ಏನಕ್ಕೆ ಅಂದರೆ ಅಲ್ಲಿ ಏನಿರುತ್ತೆ, ಒಂದು ಹಾರ್ಮೋನಲ್ ಚೇಂಜಸ್ಸಿಂದ ಅದು ಥೈರಾಯ್ಡ್ ಬರೋದು. ನೋಡಿ, ಇಲ್ಲಿ ಅನಿಮಲ್ಸ್ ಹ್ಯಾವ್ ಸ್ಪೆಷಲೈಸ್ ಸ್ಟ್ರಕ್ಚರ್ಸ್ ಕಾಲ್ಡ್ ಸೆನ್ಸ್ ಆರ್ಗನ್ಸ್. ಇವಾಗ ನಿಮ್ಗೆ ಗೊತ್ತಿದೆ ಸೆನ್ಸ್ ಆರ್ಗನ್ಸ್ ನಮಗೆಲ್ಲ ಇದೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ರಿಸಿಪ್ಟರ್ಸ್ ಅಂತ ಹೇಳ್ತೀವಿ. ಇವಾಗ ನರ್ವಸ್ ಸಿಸ್ಟಮಲ್ಲಿ ಅದಕ್ಕೆ ರಿಸಿಪ್ಟರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಿದೆ, ಸ್ಟಿಮ್ಯುಲಸ್ ಅಂತ ಇದೆ. ಸ್ಟಿಮ್ಯುಲಸ್ ಅಂದ್ರೇನು, ಒನ್ ವಿಚ್ ಬ್ರಿಂಗ್ಸ್ ರೆಸ್ಪಾನ್ಸ್ ಇನ್ ಅನ್ ಆರ್ಗನಿಸಮ್ಸ್. ನೀವು ಒಂದು ಸೈಕಾಲಜಿಲಿ ಓದಿರ್ತೀರ, ಸ್ಟಿಮ್ಯುಲಸ್ ಅಂದ್ರೇನು, ನಾವು ಒಂದು ರೆಸ್ಪಾನ್ಸ್ ಮಾಡ್ತೀವಲ್ವಾ, ಅದಕ್ಕೆ ಸ್ಟಿಮ್ಯುಲಸ್ ಅಂತ ಹೇಳ್ತೀವಿ. ಇಂಪಲ್ಸ್ ಅಂದ್ರೇನು, ನರ್ವ್ಸ್ ಪಾಸ್ ಇನ್ಫಾರ್ಮೇಷನ್ ಥ್ರೂ ಎಲೆಕ್ಟ್ರೋಕೆಮಿಕಲ್ ಸಿಗ್ನಲ್ಸ್ ನೋನ್ ಆಸ್ ಇಂಪಲ್ಸ್. ಇಂಪಲ್ಸ್ ಅಂದ್ರೇನು, ನರ್ವ್ಸ್ ಪಾಸ್ ಇನ್ಫಾರ್ಮೇಷನ್ ಥ್ರೂ ಎಲೆಕ್ಟ್ರೋಕೆಮಿಕಲ್ ಸಿಗ್ನಲ್ಸ್ ನೋನ್ ಆಸ್ ಇಂಪಲ್ಸ್. ಇವಾಗ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದೆ, ಒಂದು 3 ಟೈಪ್ಸ್ ಆಫ್ ನ್ಯೂರಾನ್ಸ್ ಇರುತ್ತೆ. ಯಾವ್ದ್ಯಾವುದು ಅಂದರೆ ಸೆನ್ಸರಿ ನ್ಯೂರಾನ್, ರಿಲೇ ನ್ಯೂರಾನ್ ಮತ್ತು ಮೋಟಾರ್ ನ್ಯೂರಾನ್. ಇವಾಗ ನಿಮ್ಗೆ ಇಲ್ಲಿ ಕಾಣಿಸ್ತದೆ ಬ್ಲೂ ಮತ್ತು ಗ್ರೀನ್ ರೆಡ್ ಲೈನಲ್ಲಿ ಸೆನ್ಸರಿ ನ್ಯೂರಾನ್, ರಿಲೇ ನ್ಯೂರಾನ್ ಮತ್ತು ಮೋಟಾರ್ ನ್ಯೂರಾನ್. ಫಸ್ಟ್ ಏನಾಗುತ್ತೆ, ನಾವು ಕಣ್ಣಿಂದ ನೋಡ್ತೀವಿ, ಅದು ರಿಸಿಪ್ಟರ್. ಇವಾಗ 5 ಸೆನ್ಸರಿ ಆರ್ಗನ್ಸ್ ಇದೆಯಲ್ಲ, ಅದು ರಿಸಿಪ್ಟರ್ ಆಗಿರುತ್ತೆ. ಇವಾಗ ಐಸ್ ಏನಿದೆ, ಅದು ಒಂದು ರಿಸಿಪ್ಟರ್. ಅದೇನು ಮಾಡುತ್ತೆ, ಒಂದು ನೋಡಿದಾಗ, ನೀರು ಗ್ಲಾಸ್ ನೋಡಿದಾಗ ನಾವು ಕುಡಿಬೇಕು ಅಂತ ಒಂದು ರಿಸೀವ್ ಮಾಡುತ್ತೆ, ಸಿಗ್ನಲ್ನ ಕೊಡುತ್ತೆ. ಸೊ ಆವಾಗ ಸೆನ್ಸರಿ ನ್ಯೂರಾನ್ಸ್ ಏನು ಮಾಡುತ್ತೆ, ಆ ನ್ಯೂರಾನ್ಸು ರಿಲೇ ನ್ಯೂರಾನ್ಗೆ ಪಾಸ್ ಮಾಡುತ್ತೆ. ಆ ರಿಲೇ ನ್ಯೂರಾನ್ ಏನು ಮಾಡುತ್ತೆ, ನಿಮಗೆ ಮೋಟಾರ್ ನ್ಯೂರಾನ್ಗೆ ಒಂದು ಕನೆಕ್ಟ್ ಮಾಡುತ್ತೆ. ಆವಾಗ ನೀವೇನು ಮಾಡ್ತೀರಾ, ರೆಸ್ಪಾನ್ಸ್ ಮಾಡ್ತೀರಾ. ಸೊ ಗ್ಲಾಸಲ್ಲಿ ನೀರು ನೀವು ಎಂದು ಕೈಯಲ್ಲಿ ತಗೊಂಡು ಡ್ರಿಂಕ್ ಮಾಡ್ತೀರಾ. ಸೊ ನೆಕ್ಸ್ಟ್ ನೋಡಿ, ಟೈಪ್ಸ್ ಆಫ್ ರಿಸಿಪ್ಟರ್ಸ್ ಯಾರ್ಯಾರು ಅಂತಂದರೆ, ಇವಾಗ ಫೋಟೋ ರಿಸಿಪ್ಟರ್ ಅಂದರೆ ಲೈಟ್, ಫಾರ್ ಲೈಟ್ ಅಂದರೆ ಇವಾಗ ಬೆಳಕಿಗೋಸ್ಕರ ನಮಗೆ ಫೋಟೋ ರಿಸಿಪ್ಟರ್ ಕಣ್ಣು. ಓಕೆ, ಎಕ್ಸಾಂಪಲ್ ಐಸ್. ನೆಕ್ಸ್ಟ್ ಆಡಿಯೋ ರಿಸಿಪ್ಟರ್ ಅಂತಂದರೆ ಇಯರ್ಸ್, ಆಡಿಯೋ ರಿಸಿಪ್ಟ್ ಮಾಡೋದು ಯಾರು, ಏನಕ್ಕೆ ಅಂದರೆ ಆಡಿಯೋ ರಿಸಿಪ್ಟರ್ ಫಾರ್ ಸೌಂಡ್. ನೆಕ್ಸ್ಟ್ ಆಲ್ ಫ್ಯಾಕ್ಟ್ರಿ ರಿಸಿಪ್ಟರ್ಸ್ ಯಾವುದು,
ಯಾವುದು ಅಂದರೆ ಒಂದು ನೋಸ್ ಏನಿದೆ ಅದೊಂದು ಆಲ್ಫ್ಯಾಕ್ಟ್ರಿ ರಿಸಿಪ್ಟರ್, ಏನು ಒಂದು ಸ್ಮೆಲ್ನ ಇದು ಮಾಡುತ್ತೆ. ಇನ್ನೊಂದು ನೆಕ್ಸ್ಟ್ ಇದೆ, ಇನ್ನೊಂದು ಗಸ್ಟೇಟರಿ ಅಂತ ಇರುತ್ತೆ. ಗಸ್ಟೇಟರಿ ರಿಸಿಪ್ಟರ್ ಯಾವುದು ಅಂದರೆ ಟಂಗ್, ಯಾವುದಕ್ಕೆ? ಫಾರ್ ಟೇಸ್ಟ್. ಓಕೆ ನೋಡಿ, ಇವಾಗ ಈ ನರ್ವಸ್ ಸಿಸ್ಟಮಲ್ಲಿ 2 ಟೈಪ್ ಇದೆ. ಯಾವುದು? CNS ಮತ್ತು PNS ಅಂತಂದ್ಬಿಟ್ಟು. CNS ಅಂದರೆ ಏನು? ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇದರಲ್ಲಿ ಏನೇನಿರುತ್ತೆ? ಇನ್ಕ್ಲೂಡ್ಸ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಇರುತ್ತೆ. ಪೆರಿಫರಲ್ ನರ್ವಸ್ ಸಿಸ್ಟಮಲ್ಲಿ ಏನಿರುತ್ತೆ? ಇಟ್ ಇನ್ಕ್ಲೂಡ್ಸ್ ಕ್ರೇನಿಯಲ್, ಸ್ಪೈನಲ್ ಆ್ಯಂಡ್ ವಿಸರಲ್ ನರ್ವ್ಸ್. ಏನಕ್ಕೆ ಅಂದರೆ ಪೆರಿಫರಲ್ ನರ್ವಸ್ ಸಿಸ್ಟಮ್ ಏನಕ್ಕೆ ಯೂಸ್ ಆಗುತ್ತೆ? ಫಾರ್ ಕಮ್ಯುನಿಕೇಷನ್ ಬಿಟ್ವೀನ್ CNS ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಇವಾಗ ನಿಮಗೆ ಈ ಥರ ಕೊಟ್ಟಿದ್ರು, ಒಂದು ನ್ಯೂರಾನ್ ಬಗ್ಗೆ ನಿಮಗೆ ಕ್ವೆಶನ್ ಕೇಳಿದರು. ಯಾವುದರಲ್ಲಿ? ಇದು ಕರ್ನಾಟಕ TET 2022 ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಇದ್ರ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್. ಇದರಲ್ಲಿ ಫಸ್ಟ್ ಡೆಂಡ್ರೈಟಿಸ್ ಏನು ಮಾಡುತ್ತೆ? ಡೆಂಡ್ರೈಟಿಸ್ ರಿಸೀವ್ ಇನ್ಫಾರ್ಮೇಷನ್ ಫ್ರಮ್ ಆಕ್ಸಾನ್ ಆಫ್ ಅನದರ್ ಸೆಲ್ ಆ್ಯಂಡ್ ಕಂಡಕ್ಟ್ಸ್ ದ ಮೆಸೇಜ್ ಟುವರ್ಡ್ಸ್ ದ ಸೆಲ್ ಬಾಡಿ. ಡೆಂಡ್ರೈಟಿಸ್ ಏನು ಮಾಡುತ್ತೆ? ಫಸ್ಟ್ ಅದನ್ನು ರಿಸೀವ್ ಮಾಡುತ್ತೆ ಇನ್ಫಾರ್ಮೇಷನ್ನ. ಎಲ್ಲಿಂದ? ಆಕ್ಸಾನ್ ಆಫ್ ಅನದರ್ ಸೆಲ್ಲಿಂದ. ಮತ್ತು ಅದಕ್ಕೆ ಯಾವುದಕ್ಕೆ ಪಾಸ್ ಮಾಡುತ್ತೆ? ಸೆಲ್ ಬಾಡಿಗೆ ಪಾಸ್ ಮಾಡುತ್ತೆ. ಆ್ಯಂಡ್ ಕಂಡಕ್ಟ್ಸ್ ದ ಮೆಸೇಜ್ ಸೆಲ್ ಟುವರ್ಡ್ಸ್ ಸೆಲ್ ಬಾಡಿ. ನೆಕ್ಸ್ಟ್, ಇವಾಗ ಸೆಲ್ ಬಾಡಿಲಿ ಏನೇನಿರುತ್ತೆ ಅಂದರೆ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಮೈಟೋಕಾಂಡ್ರಿಯಾ ಮತ್ತು ಅದರ್ ಆರ್ಗನೆಲ್ಸ್ ಇರುತ್ತೆ. ಯಾವುದು? ಸೆಲ್ ಬಾಡಿಯಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಮೈಟೋಕಾಂಡ್ರಿಯಾ ಮತ್ತು ಆರ್ಗನೆಲ್ಸ್. ನೆಕ್ಸ್ಟ್, ಆಕ್ಸಾನ್ ಏನು ಮಾಡುತ್ತೆ? ಕಂಡಕ್ಟ್ಸ್ ಮೆಸೇಜಸ್ away from cell body. Conducts messages away from cell body. Next, synapse ಬಗ್ಗೆ ಕ್ವೆಶನ್ ಕೇಳ್ತಾರೆ. ಸಿನಾಪ್ಸ್ ಅಂದ್ರೇನು? ಸ್ಮಾಲ್ ಗ್ಯಾಪ್ ಬಿಟ್ವೀನ್ 2 adjacent neurons. ಸಿನಾಪ್ಸ್ ಅಂದ್ರೇನು? ಸ್ಮಾಲ್ ಗ್ಯಾಪ್ ಬಿಟ್ವೀನ್ ದ 2 adjacent neurons. ಹಿಯರ್ nerve impulse passes from one neuron to another. ಏನಿವಾಗ nerve impulse ಅಂತಂದರೆ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಎಲ್ಲಿಂದ ಅಂದರೆ ಫ್ರಮ್ ಒನ್ nerve to ಅನದರ್ ನರ್ವ್. ನೆಕ್ಸ್ಟ್, ಇದರಲ್ಲಿ ಟೈಪ್ಸ್ ಆಫ್ ನ್ಯೂರಾನ್ಸ್ ಯಾವುದಾದ್ರು? ಸೆನ್ಸರಿ ನ್ಯೂರಾನ್ ಏನು ಮಾಡುತ್ತೆ? ಕನ್ವೆ ಸ್ಟಿಮ್ಯುಲಸ್ ಫ್ರಮ್ ರಿಸಿಪ್ಟರ್ಸ್ ಟು ಬ್ರೈನ್. ಇವಾಗ ರಿಸಿಪ್ಟರ್ಸ್ ಯಾವುದ್ಯಾವುದು ನಿಮ್ಗೆ ಗೊತ್ತಿದೆ. ಇದು 5 ರಿಸಿಪ್ಟರ್ಸ್ ಇದೆಯಲ್ವಾ, ಅದು ಸೆನ್ಸ್ ಆರ್ಗನ್ಸ್ ಇದೆಯಲ್ಲ, ಅದೆಲ್ಲ ರಿಸಿಪ್ಟರ್ಸ್. ಸೊ ಆ ರಿಸಿಪ್ಟರ್ಸಿಂದ ಏನು ಮಾಡುತ್ತೆ? ಬೇರೆಯವ್ರಿಗೆ ಪಾಸ್ ಮಾಡುತ್ತೆ. ಕನ್ವೆ ಸ್ಟಿಮ್ಯುಲಸ್ ಫ್ರಮ್ ರಿಸಿಪ್ಟರ್ಸ್ ಟು ಬ್ರೈನ್. ಓಕೆ. ನೆಕ್ಸ್ಟ್, ಅಸೋಸಿಯೇಟಿವ್ ನ್ಯೂರಾನ್ ಅಥವಾ ಮಧ್ಯದಲ್ಲಿ ಇದೆಯಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ? ಅದಕ್ಕೆ ಒಂದು ರಿಲೇ ಅಥವಾ ಅಸೋಸಿಯೇಟಿವ್ ನ್ಯೂರಾನ್ ಅಂತ ಹೇಳ್ತೀವಿ. ರಿಲೇ ನ್ಯೂರಾನ್ ಅಥವಾ ಅಸೋಸಿಯೇಟಿವ್ ನ್ಯೂರಾನ್. ಇವಾಗ ನೀವು ರಿಲೇ ರೇಸಲ್ಲಿ ನೋಡಿದ್ದೀರಾ. ಒಂದು ರಿಲೇ ರೇಸಲ್ಲಿ ಒಬ್ಬರು ಹೋಗ್ಬಿಟ್ಟು ಸ್ಟಿಕ್ ಅವ್ರಿಗೆ ಕೊಡ್ತಾರೆ, ಇನ್ನೊಬ್ರು ಹೋಗ್ಬಿಟ್ಟು ಸ್ಟಿಕ್ ಅವ್ರಿಗೆ ಪಾಸ್ ಮಾಡ್ತಾರೆ. ಈ ಥರ ಮಧ್ಯದಲ್ಲಿರ್ತಾರಲ್ಲ, ಆ ಥರ ಒಂದು ಅಸೋಸಿಯೇಟಿವ್ ನ್ಯೂರಾನ್ ಅಥವಾ ಇವ್ರಿಗೆ ರಿಲೇ ನ್ಯೂರಾನ್ ಅಂತ ಹೇಳ್ತೀವಿ. ಇದೇನು ಮಾಡುತ್ತೆ ಅಂದರೆ ಇಂಟರ್ಪ್ರೆಟ್ಸ್ ಸ್ಟಿಮ್ಯುಲಸ್, ಗಿವ್ಸ್ ಅಪ್ರೋಪ್ರಿಯೇಟ್ ಕಮಾಂಡ್ ಟು ಮೋಟಾರ್ ನ್ಯೂರಾನ್. ಮೋಟಾರ್ ನ್ಯೂರಾನ್ ಮಧ್ಯದಲ್ಲಿ, ಸೆನ್ಸರಿ ಮತ್ತು ಮೋಟಾರ್ ನ್ಯೂರಾನ್ ಮಧ್ಯದಲ್ಲಿರುತ್ತೆ. ಮೋಟಾರ್ ನ್ಯೂರನ್ಗೆ ಏನು ಮಾಡುತ್ತೆ? ಇದು ಕಮಾಂಡ್ ಕೊಡುತ್ತೆ. ನೆಕ್ಸ್ಟ್, ಮೋಟಾರ್ ನ್ಯೂರಾನ್ ಏನು ಮಾಡುತ್ತೆ? ಕನ್ವೇಸ್ ಮೋಟಾರ್ ಕಮಾಂಡ್ಸ್ ಟು ಎಫೆಕ್ಟರ್ಸ್. ಅಂದರೆ ಇವಾಗ ನಾವು ಕೈಯಿಂದ ಗ್ಲಾಸ್ ತೊಗೊತಾ ಇದ್ದೀವಿ. ಸೊ ಕೈಗೆ ಹೋಗ್ಬಿಟ್ಟು ಅದೇನು ಮಾಡುತ್ತೆ? ಮೋಟಾರ್ ನ್ಯೂರಾನ್ ಒಂದು ಮೆಸೇಜ್ ಕೊಡುತ್ತೆ. ಇವಾಗ ಇಲ್ಲಿ ಯಾವುದಕ್ಕೆ ಎಫೆಕ್ಟರ್ಸ್ ಯಾರು ಅಂತಂದರೆ ಮಸಲ್ಸ್ ಆಗಿರ್ಬೋದು ಅಥವಾ ಗ್ಲ್ಯಾಂಡ್ಸ್ಗಾಗಿರ್ಬೋದು. ಮೋಟಾರ್ ನ್ಯೂರಾನ್ ಒಂದು ಮೆಸೇಜ್ ಕೊಡುತ್ತೆ, ಕಮಾಂಡ್ ಕೊಡುತ್ತೆ. ನೆಕ್ಸ್ಟ್, ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಏನು? ಈಸ್ ಆನ್ ಆಟೋಮೆಟಿಕ್ ಆ್ಯಂಡ್ ರ್ಯಾಪಿಡ್ ರೆಸ್ಪಾನ್ಸ್ ಟು ಅ ಸ್ಟಿಮ್ಯುಲಸ್. ಯಾವುದೋ ಒಂದು ನೀವಾಗ ರಿಫ್ಲೆಕ್ಸ್ ಆ್ಯಕ್ಷನಲ್ಲಿ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನೀವೇನೋ ಒಂದು ಹಾಟ್ ವಸ್ತು ಮುಟ್ಟಿದ್ರಿ, ಏನಾದರೂ ಬಿಸಿ ವಸ್ತು ಮುಟ್ಟಿದ ತಕ್ಷಣ ನೀವು ಅಂತಂದ್ಬಿಟ್ಟು ರಿಯಾಕ್ಟ್ ಮಾಡ್ತೀರಾ. ಇಮ್ಮಿಡಿಯೇಟ್ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ರಿಯಾಕ್ಟ್ ಮಾಡ್ತೀರಾ. ಸೊ ಅದಕ್ಕೆ ರ್ಯಾಪಿಡ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಬೇಗ ರೆಸ್ಪಾನ್ಸ್ ಮಾಡ್ತೀರಾ. ಇದಕ್ಕೆ ಆಟೋಮೆಟಿಕ್ ಮತ್ತು ರ್ಯಾಪಿಡ್ ರೆಸ್ಪಾನ್ಸ್ ಆಗುತ್ತೆ. ಇವಾಗ ಇಲ್ಲಿ ಸ್ಟಿಮ್ಯುಲಸ್ ಅಂತ ಇದೆ. ಸ್ಟಿಮ್ಯುಲಸ್ ಯಾವುದು? ಇವಾಗ ಒಂದು ಗ್ಲಾಸ್ ಆಫ್ ವಾಟರ್ ಇತ್ತು, ಅದು ಸ್ಟಿಮ್ಯುಲಸ್. ರಿಸಿಪ್ಟರ್ ಯಾವುದು? ಸೆನ್ಸ್ ಆರ್ಗನ್ ಯಾವುದಿತ್ತು? ಇಲ್ಲಿ ಒಂದು ರಿಸಿಪ್ಟರ್ ಯಾವುದಿತ್ತು? ಕಣ್ಣಿಂದ ನೀವು ನೋಡ್ತೀರಾ ಒಂದು ಗ್ಲಾಸ್ ಆಫ್ ವಾಟರ್ಗೆ. ಅದಾದಮೇಲೆ ಸೆನ್ಸರಿ ನ್ಯೂರಾನ್ಗೆ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಆ ಸೆನ್ಸರಿ ನ್ಯೂರಾನಿಂದ ಎಲ್ಲೋಗುತ್ತೆ? ಸ್ಪೈನಲ್ ಕಾರ್ಡ್ ಅಥವಾ ಅಸೋಸಿಯೇಟಿವ್ ನ್ಯೂರಾನ್ ಅಂತ ಇರುತ್ತಲ್ಲ, ಅದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಏನು ಬರುತ್ತೆ? ಎಲ್ಲಿಗೆ ಬರುತ್ತೆ? ಮೋಟಾರ್ ನ್ಯೂರಾನ್ಸ್ಗೆ ಬರುತ್ತೆ. ಅದಾದಮೇಲೆ ಎಫೆಕ್ಟರ್ಸ್ ಯಾರು? ಮಸಲ್ಸ್ ಅಥವಾ ಗ್ಲ್ಯಾಂಡ್ಸ್. ಎಫೆಕ್ಟರ್ಸ್ ಯಾರು? ಮಸಲ್ಸ್ ಅಥವಾ ಗ್ಲ್ಯಾಂಡ್ಸ್. ಅದಾದಮೇಲೆ ರೆಸ್ಪಾನ್ಸ್ ಮಾಡ್ತೀರಾ, ನೀವು ಗ್ಲಾಸ್ ಕೈಗೆ ತಗೋತೀರಾ. ನೆಕ್ಸ್ಟ್, ರಿಫ್ಲೆಕ್ಸ್ ಆರ್ಕ್ ಅಂದರೆ ಏನು? ರಿಫ್ಲೆಕ್ಸ್ ಆರ್ಕ್ ಈಸ್ ದ
pathway along which nerve impulse travels during the reflex action. ರಿಫ್ಲೆಕ್ಸ್ ಆ್ಯಕ್ಷನ್ ನಡಿಬೇಕಾದ್ರೆ ಒಂದು ಆ್ಯಕ್ಷನ್ ನಡಿಬೇಕಾದ್ರೆ ಒಂದು ಮೆಸೇಜ್ ಪಾಸ್ ಆಗ್ತಾ ಇರುತ್ತೆ. ನರ್ವ್ ಇಂಪಲ್ಸ್ ಏನು ಮಾಡುತ್ತೆ, ಒಂದು ಮೆಸೇಜ್ ಅಲ್ಲಿಂದ ಇಲ್ಲಿಗೆ ತೊಗೊಂಡು ಹೋಗುತ್ತೆ. ಸೊ ಆ ಪಾತ್ ವೇ ಇದೆಯಲ್ಲ, ಅದಕ್ಕೆ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಸರಿ, ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಏನು? ಒಂದು ರ್ಯಾಪಿಡ್ ಆಟೋಮೆಟಿಕ್ ರೆಸ್ಪಾನ್ಸ್ ಟು ಅ ಸ್ಟಿಮ್ಯುಲಸ್. ಅಂದರೆ ಒಂದು ಸಡನ್ನಾಗಿ ಫಾಸ್ಟಾಗಿ ಕ್ವಿಕ್ಕಾಗಿ ನೀವು ರೆಸ್ಪಾನ್ಸ್ ಮಾಡ್ತೀರಾ. ಆಟೋಮ್ಯಾಟಿಕ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಆಟೋಮ್ಯಾಟಿಕ್ ಅಂತ ಇಂಪಾರ್ಟೆಂಟ್ ಈ ವರ್ಡ್. ಆಟೋಮ್ಯಾಟಿಕ್ ರೆಸ್ಪಾನ್ಸ್ ಆಗುತ್ತೆ, ಫಾಸ್ಟ್ ಆಗುತ್ತೆ. ಕಂಟ್ರೋಲ್ಡ್ ಬೈ ಸ್ಪೈನಲ್ ಕಾರ್ಡ್. ರಿಫ್ಲೆಕ್ಸ್ ಆ್ಯಕ್ಷನ್ ಕಂಟ್ರೋಲ್ಡ್ ಬೈ ಸ್ಪೈನಲ್ ಕಾರ್ಡ್. ಎಕ್ಸಾಂಪಲ್ ನೋಡಿ ಕೆಳಗಡೆ, ಟಚಿಂಗ್ ಎ ಹಾಟ್ ಪ್ಯಾನ್. ನೆಕ್ಸ್ಟ್, ವಾಲಂಟ್ರಿ ಆ್ಯಕ್ಷನ್. ಇಟ್ ಈಸ್ ನಾಟ್ ಆಟೋಮ್ಯಾಟಿಕ್. ವಿತ್ ಅವೇರ್ನೆಸ್ ಮಾಡೋದು. ವಾಲಂಟ್ರಿ ಆ್ಯಕ್ಷನ್ ನಾವು ವಿತ್ ಅವೇರ್ನೆಸ್ ಮಾಡೋದು. ಎಕ್ಸಾಂಪಲ್ ನೋಡಿ ಕೆಳಗಡೆ, ವಾಕಿಂಗ್ ಮಾಡ್ತೀವಿ. ಏನಕ್ಕೆ? ಇದೊಂದು ನಾಟ್ ಆಟೋಮ್ಯಾಟಿಕ್. ನಮಗೆ ಗೊತ್ತಿದ್ದಂಗೆ, ನಮ್ಮ ಅವೇರ್ನೆಸ್ ಇದ್ದಂಗೆ ನಾವು ಮಾಡೋದಿದು ವಾಲಂಟರಿ ಆ್ಯಕ್ಷನ್. ವಾಲಂಟರಿ ಅಲ್ಲೇ ಇದೆ ನೋಡಿ ಆ ವರ್ಡ್. ಅಂದರೆ ವಾಲಂಟರಿ ಅಂದ್ರೇನು? ನೀವು ಖುದ್ದಾಗಿ ನೀವು ಯಾರು ಫೋರ್ಸ್ ಮಾಡಲ್ಲ, ನೀವೇ ಮಾಡೋದು ವಾಲಂಟರಿ. ಇದು ಕಂಟ್ರೋಲ್ಡ್ ಬೈ ಬ್ರೈನ್. ಸೆರೆಬ್ರಮ್ ಕಂಟ್ರೋಲ್ ಮಾಡೋದು. ಸೆರೆಬ್ರಮ್ ಕಂಟ್ರೋಲ್ಡ್ ಬೈ ಬ್ರೈನ್. ವಾಲಂಟ್ರಿ ಆ್ಯಕ್ಷನ್. ಓಕೆ, ಇಟ್ ಈಸ್ ಸ್ಲೋ. ರ್ಯಾಪಿಡ್ ಅಲ್ಲ, ಇದು ಸ್ಲೋ ಇದು. ನೆಕ್ಸ್ಟ್ ಪಾಯಿಂಟ್, ಇನ್ವಾಲಂಟರಿ ಆ್ಯಕ್ಷನ್. ಇನ್ವಾಲಂಟರಿ ಆ್ಯಕ್ಷನ್ ಅಂದರೆ ಆ್ಯಕ್ಷನ್ಸ್ ವಿಚ್ ಡು ನಾಟ್ ನೀಡ್ ಥಿಂಕಿಂಗ್ ಆ್ಯಂಡ್ ಪರ್ಫಾರ್ಮ್ಡ್ ಅನ್ನೋಯಿಂಗ್ಲಿ. ನಾವು ಬೇಕು ಅಂತ ಮಾಡೋದಿಲ್ಲ, ಅದು ಆಟೋಮೆಟಿಕ್ಕಾಗಿ ನಡೀತಾ ಇರುತ್ತೆ. ಏನು? ಎಕ್ಸಾಂಪಲ್ ನೋಡಿ, ಹಾರ್ಟ್ ಬೀಟ್. ಇವಾಗ ಹಾರ್ಟ್ ಬೀಟ್ ನಾವು ಒಂದು ಏನು ಹೇಳೋದಿಲ್ಲ, ಆಟೋಮೆಟಿಕ್ ಆಗೋದು ನಡೀತಾ ಇರುತ್ತೆ. ಸೊ ಇದು ಇನ್ವಾಲಂಟರಿ ಆ್ಯಕ್ಷನ್. ಸೊ ಇನ್ವಾಲಂಟರಿ ಆ್ಯಕ್ಷನ್ಸ್ ಆರ್ ಕಂಟ್ರೋಲ್ಡ್ ಬೈ ಬ್ರೈನ್, ಮೆಡುಲಾ ಒಬ್ಲಗಾಂಟ. ಸೊ ಇನ್ವಾಲಂಟರಿ ಕಂಟ್ರೋಲ್ಡ್ ಬೈ ಬ್ರೈನ್, ಮೆಡುಲಾ ಒಬ್ಲಗಾಂಟ. ಆದರೆ ವಾಲಂಟರಿ ಇದೆಯಲ್ಲ, ಅದು ಕಂಟ್ರೋಲ್ಡ್ ಬೈ ಬ್ರೈನ್, ಅದು ಕೂಡ ಸೆರೆಬ್ರಮ್. ವಾಲಂಟರಿ ಆ್ಯಕ್ಷನ್ಸ್ ಆರ್ ಕಂಟ್ರೋಲ್ಡ್ ಬೈ ಸೆರೆಬ್ರಮ್. ಇನ್ವಾಲಂಟರಿ ಆ್ಯಕ್ಷನ್ಸ್ ಆರ್ ಕಂಟ್ರೋಲ್ಡ್ ಬೈ ಮೆಡುಲಾ ಒಬ್ಲಗಾಂಟ. ನಿಮಗೆ ನೆನಪಿಗಿರಲಿ, ವಾಲಂಟಿಯರ್ಸ್ ಅಂತ ನೆನಪಿಟ್ಕೊಳ್ಳಿ. ವಾಲಂಟಿಯರ್ಸ್ ಅಂದರೆ ವಾಲಂಟಿಯರಿ ಆ್ಯಕ್ಷನ್ ಯಾರು ಕಂಟ್ರೋಲ್ ಮಾಡ್ತಾರೆ? ಸೆರೆಬ್ರಮ್. ವಾಲಂಟಿಯರ್ಸ್ ಸೆರೆಬ್ರಮ್. ಇನ್ವಾಲಂಟಿಯರ್ಸ್ಗೆ ಮೆಡುಲಾ ಒಬ್ಲಗಾಂಟ ಅಂತ ನೆನಪಿಟ್ಕೊಳ್ಳಿ. ಓಕೆ, ಕನ್ಫ್ಯೂಸ್ ಆಗುತ್ತೆ. ಸೊ ರಿಫ್ಲೆಕ್ಸ್ ಆ್ಯಕ್ಷನ್ಗೆ ಸ್ಪೈನಲ್ ಕಾರ್ಡ್. ನೋಡಿ, ಇವಾಗ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಬ್ರೈನ್ ಇದೆಯಲ್ಲ, ಇಟ್ ಈಸ್ ದ ಹೈಯೆಸ್ಟ್ ಕೋಆರ್ಡಿನೇಟಿಂಗ್ ಸೆಂಟರ್. Brain is the highest coordinating center. It is protected by cranium. Next, it is covered by 3 membranes. 3 membrane ಇಂದ ಇದು ಕವರ್ ಆಗಿರುತ್ತೆ. ಆ ಸ್ಪೇಸ್ ಬಿಟ್ವೀನ್ ಮೆಂಬ್ರೇನ್ಸ್ ಈಸ್ ಕಾಲ್ಡ್ ಮೆನಿಂಗ್ಸ್. ಇವಾಗ ಇದು ಇಂಪಾರ್ಟೆಂಟ್, ನಿಮಗೆ ಕೇಳ್ತಾರೆ, ಮೆನಿಂಗ್ಸ್ ಬಗ್ಗೆ ಕೇಳ್ತಾರೆ. ಸ್ಪೇಸ್ ಬಿಟ್ವೀನ್ ಮೆಂಬ್ರೇನ್ಸ್ ಈಸ್ ಕಾಲ್ಡ್ ಮೆನಿಂಗ್ಸ್. ಅಂದರೆ 3 ಮೆಂಬ್ರೇನ್ಸ್ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಗ್ಯಾಪ್ಸ್ ಇರುತ್ತಲ್ಲ, ಗ್ಯಾಪ್ಸ್ ಅಂತ ಕೇಳಲ್ಲ, ಸ್ಪೇಸ್ ಅಂತಲೇ ಕೇಳ್ತಾರೆ. ಸ್ಪೇಸ್ ಬಿಟ್ವೀನ್ ಮೆಂಬ್ರೇನ್ ಈಸ್ ಕಾಲ್ಡ್ ಮೆನಿಂಗ್ಸ್. ಮೆನಿಂಗ್ಸ್ ಈಸ್ ಫಿಲ್ಡ್ ವಿತ್ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್. ನೆಕ್ಸ್ಟ್, ಬ್ರೈನಲ್ಲಿ 3 ಪಾರ್ಟ್ಸ್ ಇರುತ್ತೆ. ಫೋರ್ ಬ್ರೈನ್, ಮಿಡ್ ಬ್ರೈನ್ ಮತ್ತು ಹಿಂಡ್ ಬ್ರೈನ್. ಯಾವುದು? ಫೋರ್ ಬ್ರೈನ್, ಮಿಡ್ ಬ್ರೈನ್ ಮತ್ತು ಹಿಂಡ್ ಬ್ರೈನ್. ಫೋರ್ ಬ್ರೈನ್ ಅಂತಂದರೆ ನೀವು ನೆನಪಿಗಿಟ್ಕೊಳ್ಳಿ, ಇವಾಗ ಫೋರ್ ಹೆಡ್ ಅಂತ ನೆನಪಿಗಿಟ್ಕೊಳ್ಳಿ. ಫೋರ್ ಹೆಡ್ ಅಂತಂದರೆ ತಲೆ ಮುಂದೆ, ಸುಮ್ಮನೆ ಆ ಥರ ನೆನಪಿಗಿಟ್ಕೊಳ್ಳಿ. ಫೋರ್ ಹೆಡ್ ಅಂದರೆ ತಲೆ ಮುಂದೆ ಇರುತ್ತೆ. ಮಿಡ್ ಬ್ರೈನ್ ಅಂದರೆ ಬ್ರೈನ್ ಮಧ್ಯದಲ್ಲಿ. ಹಿಂಡ್ ಬ್ರೈನ್ ಅಂದರೆ ಬ್ರೈನ್ ಹಿಂದೆ ಅಂತ ಆ ಥರ ನೆನಪಿಗಿಟ್ಕೊಳ್ಳಿ ನೀವು. ಓಕೆ, ಹಿಂಡ್ ಬ್ರೈನ್ ಅಂದರೆ ಹಿಂದೆ, ಫೋರ್ ಬ್ರೈನ್ ಅಂದರೆ ಮುಂದೆ, ಮಧ್ಯದಲ್ಲಿ ಮಿಡ್ ಬ್ರೈನ್ ಇರುತ್ತೆ ಅಂತ ನೆನಪಿಗಿಟ್ಕೊಳ್ಳಿ, ಸುಮ್ಮನೆ ಹಿಂಟ್ಗೋಸ್ಕರ. ಓಕೆ, ಫೋರ್ ಬ್ರೈನ್ ಅಂದರೆ ಏನು? ಅದರಲ್ಲಿ ಏನೇನಿರುತ್ತೆ? ಫೋರ್ ಬ್ರೈನಲ್ಲಿ ಏನಿರುತ್ತೆ? ನೀವು ಸೆರೆಬ್ರಮ್ ಮತ್ತು ಆಲ್ಫ್ಯಾಕ್ಟ್ರಿ ಲೋಬ್ ಇರುತ್ತೆ. ಸೆರೆಬ್ರಮ್ ಮತ್ತು ಆಲ್ಫ್ಯಾಕ್ಟ್ರಿ ಲೋಬ್ ಇರುತ್ತೆ. ಮಿಡ್ ಬ್ರೈನಲ್ಲಿ ತಲೆ ಮಧ್ಯದಲ್ಲಿ ಏನಿರುತ್ತೆ ನಿಮಗೆ? ಕನೆಕ್ಟ್ಸ್ ಫೋರ್ ಬ್ರೈನ್ ಆ್ಯಂಡ್ ಹಿಂಡ್ ಬ್ರೈನ್. ಮಧ್ಯದ ಏನು ಮಾಡುತ್ತೆ? ಫೋರ್ ಬ್ರೈನ್ಗೂ ಹಿಂಡ್ ಬ್ರೈನ್ಗೆ ಕನೆಕ್ಟ್ ಮಾಡುತ್ತೆ. ಓಕೆ, ಅದು ನೆಕ್ಸ್ಟ್ ಮಿಡ್ ಬ್ರೈನ್ ಏನು ಮಾಡುತ್ತೆ? ಕಂಟ್ರೋಲ್ ರಿಫ್ಲೆಕ್ಸ್ ಇನ್ವಾಲ್ವಿಂಗ್ ಐಸ್ ಆ್ಯಂಡ್ ಇಯರ್ಸ್. ಓಕೆ, ನೆಕ್ಸ್ಟ್ ಹಿಂಡ್ ಬ್ರೈನ್ ಏನು ಮಾಡುತ್ತೆ? ಹಿಂಡ್ ಬ್ರೈನಲ್ಲಿ ಏನಿರುತ್ತೆ? ಸೆರೆಬೆಲ್ಲಮ್ ಒಂದು ಬೆಲ್ ಇರುತ್ತೆ. ಹಿಂದೆ ಬ್ರೈನಲ್ಲಿ ಒಂದು ಬೆಲ್ ಇರುತ್ತೆ ಅಂತ ನೆನಪಿಟ್ಕೊಳ್ಳಿ. ಸೆರೆಬೆಲ್ಲಮ್, ಪಾನ್ಸ್ ಮತ್ತು ಮೆಡುಲಾ ಒಬ್ಲಾಂಗ್ಯಾಟ ಯಾವುದರಲ್ಲಿ? ಹಿಂಡ್ ಬ್ರೈನಲ್ಲಿ. ಓಕೆ, ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಬ್ರೈನ್. ಈ ಫಂಕ್ಷನ್ಸ್ ಆಫ್ ಬ್ರೈನ್ ಆದಮೇಲೆ ನಿಮಗೆ ಒಂದು ಗ್ಲ್ಯಾಂಡ್ಸ್ ಬಗ್ಗೆ,
ಹಾರ್ಮೋನ್ಸ್ ಬಗ್ಗೆ ನೆಕ್ಸ್ಟ್ ಟಾಪಿಕ್ ಇದೆ. ಓಕೆ, ಫಂಕ್ಷನ್ಸ್ ಆಫ್ ಬ್ರೈನ್. ಸೆರೆಬ್ರಮ್ ಏನಿದೆ, ಸೆರೆಬ್ರಮ್ ಅಂದರೆ ಏನು, ಅದು ಸೆರೆಬ್ರಮ್ ಯಾವುದ್ರಲ್ಲಿ ಬರುತ್ತೆ ನಿಮ್ಗೆ ಇವಾಗಲೇ ಹೇಳಿದೆ, 4 ಬ್ರೈನಲ್ಲಿ ಬರುತ್ತೆ. ಸೆರೆಬ್ರಮ್ ಎಲ್ಲಿರುತ್ತೆ, 4 ಬ್ರೈನಲ್ಲಿರುತ್ತೆ. ಏನು ಮಾಡುತ್ತೆ ಸೆರೆಬ್ರಮ್ ಅಂದರೆ ಮೇನ್ ಥಿಂಕಿಂಗ್ ಪಾರ್ಟ್ ಆಫ್ ಬ್ರೈನ್, ರೆಸ್ಪಾನ್ಸಿಬಲ್ ಫಾರ್ ರೀಸನಿಂಗ್, ಸ್ಪೀಚ್, ಇಂಟೆಲಿಜೆನ್ಸ್, ಹಿಯರಿಂಗ್ ಆ್ಯಂಡ್ ಯೂಸ್ ಆಫ್ ಇನ್ಫಾರ್ಮೇಷನ್. ನೋಡಿ ಇಲ್ಲಿ ಇದೆಲ್ಲ ಒಂದು ಮೇನ್ ಪಾರ್ಟ್, ಇದು ಮೇನ್ ಥಿಂಕಿಂಗ್ ಪಾರ್ಟ್ ಆಫ್ ಬ್ರೈನ್, ರೆಸ್ಪಾನ್ಸಿಬಲ್ ಫಾರ್ ರೀಸನಿಂಗ್, ಸ್ಪೀಚ್, ಇಂಟೆಲಿಜೆನ್ಸ್, ಸೈಟ್, ಹಿಯರಿಂಗ್ ಆ್ಯಂಡ್ ಯೂಸ್ ಆಫ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಥ್ಯಾಲಮಸ್ ಏನು ಮಾಡುತ್ತೆ ಅಂದರೆ ಸೆನ್ಸರಿ ಇನ್ಫಾರ್ಮೇಷನ್ ಟು ಸೆರೆಬ್ರಮ್. ಸೊ ಸೆರೆಬೆಲ್ಲಮ್ ಅಂತಂದರೆ ನಿಮ್ಗೇನು ಹೇಳಿದೆ, ಅದು ಎಲ್ಲಿ ಬರುತ್ತೆ ಸೆರೆಬೆಲ್ಲಮ್ ಅಂತಂದರೆ ಹಿಂದೆ ಬ್ರೈನಲ್ಲಿ ಅಂತ ನೆನಪಿಟ್ಕೊಂಡಿದ್ದೀರಲ್ಲ, ಸೆರೆಬೆಲ್ಲಮ್ ಸೆರೆಬೆಲ್ಲಮ್ ಇಲ್ಲಿ ಹಿಂದೆ ಬ್ರೈನಲ್ಲಿ, ಬ್ರೈನಲ್ಲಿ ಬರುತ್ತೆ ಸೆರೆಬೆಲ್ಲಮ್. ಓಕೆ, ಇವಾಗ ಥ್ಯಾಲಮಸ್ ಏನು ಮಾಡ್ತದೆ, ಸೆನ್ಸರಿ ಇನ್ಫಾರ್ಮೇಷನ್ ಟು ಸೆರೆಬ್ರಮ್. ಓಕೆ, ನೆಕ್ಸ್ಟ್ ಹೈಪೋಥ್ಯಾಲಮಸ್ ಏನು ಮಾಡುತ್ತೆ, ಕಂಟ್ರೋಲ್ಸ್ ಬಾಡಿ ಟೆಂಪರೇಚರ್, ಮೇಂಟೈನ್ಸ್ ವಾಟರ್ ಬ್ಯಾಲೆನ್ಸ್, ಕಂಟ್ರೋಲ್ಸ್ ಅರ್ಜ್ ಆಫ್ ಈಟಿಂಗ್, ಡ್ರಿಂಕಿಂಗ್, ಕಂಟ್ರೋಲ್ಸ್ ಪಿಟ್ಯೂಟರಿ ಗ್ಲ್ಯಾಂಡ್. ಥ್ಯಾಲಮಸ್ ಏನು ಮಾಡುತ್ತೆ, ಕಂಟ್ರೋಲ್ಸ್ ಬಾಡಿ ಟೆಂಪರೇಚರ್, ಮೇಂಟೈನ್ ವಾಟರ್ ಬ್ಯಾಲೆನ್ಸ್, ಕಂಟ್ರೋಲ್ಸ್ ಅರ್ಜ್ ಆಫ್ ಈಟಿಂಗ್, ಡ್ರಿಂಕಿಂಗ್, ನೆಕ್ಸ್ಟ್ ಕಂಟ್ರೋಲ್ಸ್ ಪಿಟ್ಯೂಟರಿ ಗ್ಲ್ಯಾಂಡ್. ಇದು ನೆಕ್ಸ್ಟ್ ಇಂಪಾರ್ಟೆಂಟ್. ಸೆರೆಬೆಲ್ಲಮ್ controls and coordinates different muscular actions, maintains posture and equilibrium of the body during various activities such as walking, drinking, riding, etc. ಇದೇನು ಮಾಡುತ್ತೆ, ಇಟ್ ಮೇಂಟೈನ್ಸ್, ಸೆರೆಬೆಲ್ಲಮ್ ಮೇಂಟೈನ್ಸ್ ದ ಬಾಡಿ posture and equilibrium of the body during various activities such as walking, drinking, riding, etc. ಇವಾಗ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಇದಾದಮೇಲೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೊಡ್ತೀನಲ್ಲ, ಅವಾಗ ಈಸಿ ಆಗುತ್ತೆ. ನೆಕ್ಸ್ಟ್ ಮೆಡುಲಾ ಒಬ್ಲೊಂಗೇಟಾ ಇದೆಯಲ್ಲ, ಇದು ಕಂಟ್ರೋಲ್ ಇನ್ವಾಲಂಟ್ರಿ ಆ್ಯಕ್ಷನ್ಸ್ ಸಚ್ ಆಸ್ ಬ್ರೀತಿಂಗ್, ಬ್ಲಡ್ ಪ್ರೆಷರ್, ಮೂವ್ಮೆಂಟ್ ಆಫ್ ಎಲಿಮೆಂಟರಿ ಕ್ಯಾನಲ್, ಎಕ್ಸೆಟ್ರಾ. ರೆಗ್ಯುಲೇಟ್ಸ್ ರಿಫ್ಲೆಕ್ಸ್ ರೆಸ್ಪಾನ್ಸಸ್ ಲೈಕ್ ಸಲೈವೇಷನ್ ಆ್ಯಂಡ್ ವಾಮಿಟಿಂಗ್. ಓಕೆ, ಇವಾಗ ನೋಡಿ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟೇ ಇರೋದು, ಜಾಸ್ತಿ ಅದ್ರ ಬಗ್ಗೆ ಏನು ಕೊಟ್ಟಿಲ್ಲ. ಸೊ ನೀವು ನೆಕ್ಸ್ಟ್ ಅದಾದಮೇಲೆ ಏನಿದೆ, ಟಿಶ್ಯೂಸ್ ಬಗ್ಗೆ ಕೇಳಿದ್ದಾರೆ, ಕೋಆರ್ಡಿನೇಷನ್ ಇನ್ ಪ್ಲ್ಯಾಂಟ್ಸ್, ಮತ್ತು ಇನ್ನೊಂದು ಒಂದು ಹೇಗಿದೆ, ಒಂದು ರೆಸ್ಪಾನ್ಸ್ ಹೇಗಿರುತ್ತೆ, ಹೇಗೆ ಮೂಮೆಂಟ್ ಆಗುತ್ತೆ ಅಂದರೆ, ಇವಾಗ ಒಂದು ಜಿಯೋಟ್ರಾಪಿಸಮ್ ಇದೆಲ್ಲ ನಿಮಗೆ ಒಂದು ಇದರಲ್ಲಿ ಕೇಳಿದ್ದಾರೆ. EVS ಅಲ್ಲಿ ಏನು ಮಾಡಿದ್ದಾರೆ, ಜಿಯೋಟ್ರಾಪಿಸಮ್ ಅಥವಾ ನೋಡಿ ಇವಾಗ ಇಲ್ಲಿ ಕಾಣಿಸ್ತದೆ, ಇದಕ್ಕೆ ಜಿಯೋಟ್ರಾಪಿಸಮ್ ಆ್ಯಕ್ಚುಲಿ ಈ ಟಾಪಿಕ್ ಈ ಲೆಸನ್ ಇಲ್ಲಿದೆ. ಅವರು ಏನು ಕೇಳಿದರು, 2021 ಒಂದು ಇದರಿಂದನೇ ಒಂದು ಪೆಡಗಾಜಿ ಕ್ವೆಶನ್ಸ್ ಕೇಳಿದರು ಜಿಯೋಟ್ರಾಪಿಸಮ್ ಬಗ್ಗೆ. ಸೊ ಇವಾಗ ಪ್ಲ್ಯಾನ್ ಶೋಯಿಂಗ್ ಜಿಯೋಟ್ರಾಪಿಸಮ್, ಇವಾಗ ಜಿಯೋಟ್ರಾಪಿಸಮ್ ತೋರಿಸ್ತೀರಾ ನೀವು ಮಕ್ಕಳಿಗೆ, ಇದು ಯಾವ ರೀತಿ ನೀವು ತೋರಿಸ್ತೀರಾ ಅಂತ ಕೇಳಿದರು ಪೆಡಗಾಜಿಲಿ. ಅಂದರೆ ನೀವು ಲೈವ್ ಆಗಿ ಮಾಡಿ ತೋರಿಸ್ತಿರೋ ಅಥವಾ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸ್ತಿರೋ ಈ ಥರ ಅಂತ ಕೇಳಿದರು. ಸೊ ಪೆಡಗಾಜಿಲಿ ಕೇಳಿದರು. ಈ ಲೆಸನ್ನಿಂದ ಕ್ವೆಶನ್ಸ್ 100% 2 ಮಾರ್ಕ್ಸಿಂದ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಟಾಪಿಕ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೇನು, ಆರ್ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ದಟ್ ಸೆಕ್ರೀಟ್ ಹಾರ್ಮೋನ್ಸ್ ಡೈರೆಕ್ಟ್ಲಿ ಇಂಟು ಬ್ಲಡ್. ನೋಡಿ ಇವಾಗ ಫಂಕ್ಷನ್ಸ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಇದರಲ್ಲಿ ಫಸ್ಟ್ ಯಾವ ಗ್ಲ್ಯಾಂಡ್ ಏನು ಮಾಡುತ್ತೆ, ಏನು ಫಂಕ್ಷನ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ, ರೆಗ್ಯುಲೇಟ್ಸ್ ದ ಗ್ರೋತ್. ನೋಡಿ ಇದು ಪೇಪರ್ 2 ಅಲ್ಲಿ ಕೊಡ್ತಾರೆ. ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ, ಇಟ್ ರೆಗ್ಯುಲೇಟ್ಸ್ ದ ಗ್ರೋತ್. ಸೆಕ್ರಿಷನ್ ಏನಿದೆ, ಇದೊಂದು ಗ್ರೋತ್ ಹಾರ್ಮೋನ್. ಪಿಟ್ಯೂಟರಿ ಗ್ಲ್ಯಾಂಡ್ ಒಂದು ಗ್ರೋತ್ ಹಾರ್ಮೋನ್, ಏನು ಮಾಡುತ್ತೆ, ರೆಗ್ಯುಲೇಟ್ಸ್ ದ ಗ್ರೋತ್. ಸೆಕೆಂಡ್ ಹೈಪೋಥಾಲಮಸ್, ರಿಲೀಸಿಂಗ್ ಹಾರ್ಮೋನ್. ಸೊ ಹೈಪೋಥಾಲಮಸ್ ಏನು ಮಾಡುತ್ತೆ ಅಂದರೆ, ಇಟ್ ರೆಗ್ಯುಲೇಟ್ಸ್ ದ ಸೆಕ್ರಿಷನ್ ಆಫ್ ಹಾರ್ಮೋನ್ಸ್ ಫ್ರಮ್ ಪಿಟ್ಯೂಟರಿ ಗ್ಲ್ಯಾಂಡ್. ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್ ಏನು ಮಾಡುತ್ತೆ, ಸೆಕ್ರಿಷನ್ ಏನಿರುತ್ತೆ ಅದರದ್ದು, ಥೈರಾಕ್ಸಿನ್. ಇಟ್ ಸೆಕ್ರೀಟ್ಸ್ ಥೈರಾಕ್ಸಿನ್. ಈ ಥೈರಾಯ್ಡ್ ಗ್ಲ್ಯಾಂಡ್ ಏನು ಮಾಡುತ್ತೆ ಅಂದರೆ, ಕಂಟ್ರೋಲ್ಸ್ ಮೆಟಾಬಲಿಕ್ ರೇಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಥೈರಾಯ್ಡ್ ಗ್ಲ್ಯಾಂಡ್ ಏನು ಮಾಡುತ್ತೆ, ಕಂಟ್ರೋಲ್ಸ್ ಮೆಟಾಬಲಿಕ್ ರೇಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್. ನೆಕ್ಸ್ಟ್ ಪ್ಯಾರಾಥೈರಾಯ್ಡ್, ಅದರಲ್ಲಿ ಕ್ಯಾಲ್ಸಿಟೋನಿನ್ ಮತ್ತು ಪ್ಯಾರಾಥಾರ್ಮೋನ್. ಪ್ಯಾರಾಥೈರಾಯ್ಡ್ ಏನು ಮಾಡುತ್ತೆ ಅಂತಂದರೆ, ಇಟ್ ರೆಗ್ಯುಲೇಟ್ಸ್ ಕ್ಯಾಲ್ಶಿಯಮ್ ಇನ್ ದ ಬ್ಲಡ್ ಅಂತ ನೆನಪಿಗಿಟ್ಕೊಳ್ಳಿ ಸಾಕು. ಇಟ್ ರೆಗ್ಯುಲೇಟ್ಸ್ ಕ್ಯಾಲ್ಶಿಯಮ್ ಇನ್ ದ ಬ್ಲಡ್. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ರೆಗ್ಯುಲೇಟ್ ಕ್ಯಾಲ್ಶಿಯಮ್
in the blood. ನೆಕ್ಸ್ಟ್ ಪ್ಯಾಂಕ್ರಿಯಾಸಲ್ಲಿ ಏನಿರುತ್ತೆ, ಸೆಕ್ರೀಷನ್ ಯಾವುದಿರುತ್ತೆ, ಇನ್ಸುಲಿನ್. ಇವಾಗ ಇನ್ಸುಲಿನ್ ಏನಕ್ಕೆ ಕೊಡೋದು, ಒಂದು ಡಯಾಬಿಟಿಕ್ ಪೇಷಂಟ್ಗೆ ಇನ್ಸುಲಿನ್ ಏನಕ್ಕೆ ಕೊಡ್ತಾರೆ ಅಂತಂದರೆ ಟು ಡಿಕ್ರೀಸ್ ಬ್ಲಡ್ ಗ್ಲೂಕೋಸ್, ಎಂದು ಗ್ಲೂಕೋಸ್ ಲೆವೆಲ್ನ ಡಿಕ್ರೀಸ್ ಮಾಡೋಕ್ಕೆ. ಗ್ಲೂಕೋಗನ್ ಅಂತ ಇದೆಯಲ್ಲ, ಅದು ಏನು ಮಾಡುತ್ತೆ, ಇಟ್ ಇನ್ಕ್ರೀಸಸ್ ಬ್ಲಡ್ ಗ್ಲೂಕೋಸ್. ಇನ್ಸುಲಿನ್ ಏನು ಮಾಡುತ್ತೆ, ಡಿಕ್ರೀಸ್ ಬ್ಲಡ್ ಗ್ಲೂಕೋಸ್ ಅಂದರೆ ಕಡಿಮೆ ಮಾಡುತ್ತೆ. ಇನ್ಸುಲಿನ್ ಕೊಟ್ಟಾಗ ಡಯಾಬಿಟಿಸ್ ಅವ್ರಿಗೆ ಒಂದು ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ, ಡಿಕ್ರೀಸಸ್ ಬ್ಲಡ್ ಗ್ಲೂಕೋಸ್. ನೆಕ್ಸ್ಟ್ ಥೈಮಸ್ ಏನು ಸೆಕ್ರೀಟ್ ಮಾಡುತ್ತೆ, ಥೈಮೋಸಿನ್. ಇದ್ರ ಫಂಕ್ಷನ್ ಏನು, ಪ್ರೊಡ್ಯೂಸಸ್ ಇಮ್ಯುನಿಟಿ. ನೆಕ್ಸ್ಟ್ ಪೈನಿಯಲ್, ಇದ್ರದ್ದು ಸೆಕ್ರಿಷನ್ ಮೆಲಾಟೋನಿನ್. ಇದು ಫಂಕ್ಷನ್ ಏನು, ಪೈನಿಯಲ್ ಫಂಕ್ಷನ್ ಏನು, ಇಟ್ ಸ್ಟಿಮ್ಯುಲೇಟ್ಸ್ ಮಸಲ್ ಕಾಂಟ್ರಾಕ್ಷನ್. ಇನ್ನು ಬೇರೆ ಗ್ಲ್ಯಾಂಡ್ಸ್ ಬಗ್ಗೆ ಒಂದು ಸ್ವಲ್ಪ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ವೈ ಈಸ್ ಅಯೋಡಿನ್ ಸಾಲ್ಟ್ ಅಡ್ವೈಸಬಲ್? ಫಸ್ಟ್ ಪಾಯಿಂಟ್, ಅಯೋಡಿನ್ ಈಸ್ ರಿಕ್ವೈರ್ಡ್ ಬೈ ಥೈರಾಯ್ಡ್ ಟು ಮೇಕ್ ಥೈರಾಕ್ಸಿನ್ ಹಾರ್ಮೋನ್. ಇದು ನೋಡಿ ನೆಕ್ಸ್ಟ್ ಪಾಯಿಂಟ್, ಥೈರಾಕ್ಸಿನ್ ರೆಗ್ಯುಲೇಟ್ಸ್ ಮೆಟಾಬಲಿಸಮ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ಸ್. ಥೈರಾಕ್ಸಿನ್ ರೆಗ್ಯುಲೇಟ್ಸ್ ಮೆಟಾಬಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್. ಇವಾಗ ಫಂಕ್ಷನ್ಸ್ ಆಫ್ ನಿಮಗೆ ಥೈರಾಕ್ಸಿನ್ ಹೇಳಿದೆ ಅಲ್ವಾ. ಸೊ ಥೈರಾಕ್ಸಿನ್ ಏನು ಮಾಡುತ್ತೆ, ಮೆಟಾಬಲಿಸಮ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್, ಇವಾಗ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಏನಾಗುತ್ತೆ ಅಂದರೆ ಇದು ಇಟ್ ಕಾಸಸ್ ಗಾಯ್ಟರ್ ವೇರ್ ಥೈರಾಯ್ಡ್ ಗ್ಲ್ಯಾಂಡ್ ಎನ್ಲಾರ್ಜಸ್ ಕಾಸಿಂಗ್ ಸ್ವೆಲ್ಲಿಂಗ್ ಇನ್ ನೆಕ್. ಸೊ ಅಯೋಡಿನ್ ನೀವು ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳಿ ನೋಡಿರ್ತೀರ ಪ್ಯಾಕೆಟ್ ಮೇಲೆ, ಒಂದು ಸಾಲ್ಟ್ ಪ್ಯಾಕೆಟ್ ಮೇಲೆ. ಸೊ ಅದು ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಓಕೆ, ನೆಕ್ಸ್ಟ್ ಟಾಪಿಕ್ ಇವಾಗ ಕೋಆರ್ಡಿನೇಷನ್ ಇನ್ ಪ್ಲ್ಯಾಂಟ್ಸ್. ಇದುವರೆಗೂ ನಾವು ಏನು ಸ್ಟಡಿ ಮಾಡಿದ್ವಿ, ಕೋಆರ್ಡಿನೇಷನ್ ಇನ್ ಅನಿಮಲ್ಸ್ ಬಗ್ಗೆ. ಇವಾಗ ಕೋಆರ್ಡಿನೇಷನ್ ಇನ್ ಪ್ಲ್ಯಾಂಟ್ಸ್. ಇವಾಗ ಫಸ್ಟ್ ಪಾಯಿಂಟ್, ಓನ್ಲಿ ಕೆಮಿಕಲ್ ಕೋಆರ್ಡಿನೇಷನ್, ನೋ ಬ್ರೈನ್ ಲೈಕ್ ಸ್ಟ್ರಕ್ಚರ್ಸ್ ಇನ್ ಪ್ಲ್ಯಾಂಟ್ಸ್ ಟು ಅಡಾಪ್ಟ್ ದೆಮ್ಸೆಲ್ಸ್ ಅಕಾರ್ಡಿಂಗ್ ಟು ಚೇಂಜ್ ಇನ್ ಸರೌಂಡಿಂಗ್ಸ್. ಇಲ್ಲಿ ಏನಿದೆ, ಒಂದು ಬ್ರೈನಲ್ಲಿ ಸ್ಟ್ರಕ್ಚರ್ಸ್ ಈ ಥರ ಅಲ್ಲ, ಅದೆಲ್ಲ ಇಲ್ಲ ಇವ್ರಿಗೆ. ಬರೀ ಏನಿರುತ್ತೆ, ಓನ್ಲಿ ಕೆಮಿಕಲ್ ಕೋಆರ್ಡಿನೇಷನ್. ನೆಕ್ಸ್ಟ್, ಗ್ರೋತ್ ಈಸ್ ಕಂಟ್ರೋಲ್ಡ್ ಬೈ ಗ್ರೋತ್ ಹಾರ್ಮೋನ್ಸ್. ಇಲ್ಲಿ ಹಾರ್ಮೋನ್ಸ್ ಇರುತ್ತೆ. ಗ್ರೋತ್ ಈಸ್ ಕಂಟ್ರೋಲ್ಡ್ ಬೈ ಗ್ರೋತ್ ಹಾರ್ಮೋನ್ಸ್. ಇಲ್ಲಿ ಪ್ಲ್ಯಾಂಟ್ಸಲ್ಲಿ 2 ಟೈಪ್ ಆಫ್ ಮೂಮೆಂಟ್ಸ್ ಇರುತ್ತೆ, ಟ್ರಾಪಿಕ್ ಮೂಮೆಂಟ್ ಮತ್ತು ನ್ಯಾಸ್ಟಿಕ್ ಮೂಮೆಂಟ್. ನೋಡಿ ಇದರಲ್ಲಿ ಫಸ್ಟ್ ಪಾಯಿಂಟ್, ಗ್ರೋತ್. ನ್ಯಾಸ್ಟಿಕ್ ಮೂಮೆಂಟಲ್ಲಿ ಏನಾಗುತ್ತೆ ಅಂದರೆ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್. ಇಲ್ಲಿ ಗ್ರೋತ್ ಹೇಗಿರುತ್ತೆ ಅಂದರೆ ಟ್ರಾಪಿಕ್ ಮೂಮೆಂಟಲ್ಲಿ ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್ಸ್. ಇಲ್ಲಿ ಏನಿರುತ್ತೆ, ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್ಸ್ ಇರುತ್ತೆ ಟ್ರಾಪಿಕಲ್ಲಿ. ನ್ಯಾಸ್ಟಿಕಲ್ಲಿ ಏನಿರುತ್ತೆ, ಇಂಡಿಪೆಂಡೆಂಟ್ ಮೂಮೆಂಟ್ ಇರುತ್ತೆ. ಗ್ರೋತ್ ಆದಂಗೆ ಇಂಡಿಪೆಂಡೆಂಟ್ ಮೂಮೆಂಟ್ ಇರುತ್ತೆ. ನೆಕ್ಸ್ಟ್, ಟೈಮ್ ಆಫ್ ಆ್ಯಕ್ಷನ್. ಇಲ್ಲಿ ನ್ಯಾಸ್ಟಿಕ್ ಮೂಮೆಂಟಲ್ಲಿ ಒಂದು ಇಮ್ಮಿಡಿಯೇಟ್ ಒಂದು ಆ್ಯಕ್ಷನ್ ತಗೊಳುತ್ತೆ, ಒಂದು ಟೈಮ್ ಆಫ್ ಆ್ಯಕ್ಷನ್ ಏನಿರುತ್ತೆ, ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳುತ್ತೆ. ಆದರೆ ಟ್ರಾಪಿಕ್ ಮೂಮೆಂಟಲ್ಲಿ ಸ್ಲೋ ಆ್ಯಕ್ಷನ್ ಇರುತ್ತೆ. ನೆಕ್ಸ್ಟ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಇವಾಗ ನ್ಯಾಸ್ಟಿಕ್ ಮೂಮೆಂಟ್ ಏನಿದೆ ಅದು ನಾನ್ ಡೈರೆಕ್ಷನಲ್, ಆದರೆ ಟ್ರಾಪಿಕ್ ಮೂಮೆಂಟ್ ಇದೆಯಲ್ಲ ಅದು ಡೈರೆಕ್ಷನಲ್. ಏನು ಡೈರೆಕ್ಷನಲ್ ಅಂದ್ರೇನು, ನಾನ್ ಡೈರೆಕ್ಷನಲ್ ಅಂದ್ರೇನು, ನೆಕ್ಸ್ಟ್ ಸ್ಲೈಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಟ್ರಾಪಿಕ್ ಮೂಮೆಂಟ್ ಡೈರೆಕ್ಷನಲ್, ಇದು ಇಂಪಾರ್ಟೆಂಟ್ ನಿಮಗೆ. ಟ್ರಾಪಿಕ್ ಮೂಮೆಂಟ್ ಇಂಪಾರ್ಟೆಂಟ್ ನಿಮಗೆ. ಇವಾಗ ಇದಕ್ಕೆ ರಿಲೇಟೆಡ್ ಕ್ವೆಶನ್ಸ್ ಕೇಳೋದು. ಟ್ರಾಪಿಕ್ ಮೂಮೆಂಟ್ ಅಂದರೆ ಒಂದು ಡೈರೆಕ್ಷನಲ್ಲಿ ಒಂದು ಮೂಮೆಂಟ್ ಆಗುತ್ತೆ, ಒಂದು ಪ್ಲ್ಯಾಂಟ್ಸಿಂದು ಯಾವುದೋ ಒಂದು ಡೈರೆಕ್ಷನಲ್ಲಿ ಒಂದು ಮೂಮೆಂಟ್ ಆಗುತ್ತೆ. ಅದೇನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, ರೀಸನ್ ಫಾರ್ ಆ್ಯಕ್ಷನ್, ಚೇಂಜ್ ಇನ್ ಟಗರ್. ಟ್ರಾಪಿಕ್ ಮೂಮೆಂಟಲ್ಲಿ ಸೆಲ್ ಡಿವಿಷನ್. ನೆಕ್ಸ್ಟ್, ಎಕ್ಸಾಂಪಲ್ಸ್. ನ್ಯಾಸ್ಟಿಕ್ ಮೂಮೆಂಟಲ್ಲಿ ಏನಿರುತ್ತೆ, ಫೋಲ್ಡಿಂಗ್ ಆಫ್ ಲೀವ್ಸ್ ಆಫ್ ಟಚ್ ಮಿ ನಾಟ್, ಅಂದರೆ ಟಚ್ ಮಿ ನಾಟ್ ಪ್ಲ್ಯಾಂಟ್ಗೆ ಮಿಮೋಸಾ ಅಂತ ಹೇಳ್ತೀವಿ. ಸೊ ಫೋಲ್ಡಿಂಗ್ ಆಫ್ ಲೀವ್ಸ್ ಇರುತ್ತಲ್ಲ, ಅದು ಟಚ್ ಮಿ ನಾಟ್ ಪ್ಲ್ಯಾಂಟಲ್ಲಿ ಅದು ನ್ಯಾಸ್ಟಿಕ್ ಮೂಮೆಂಟ್. ಏನು, ಇಮ್ಮಿಡಿಯೇಟ್ ನಾವು ಟಚ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಕ್ಲೋಸ್ ಆಗಿಬಿಡುತ್ತೆ ಲೀವ್ಸ್, ಅಥವಾ ಒಂದು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ. ನೆಕ್ಸ್ಟ್, ಟ್ರಾಪಿಕ್ ಮೂಮೆಂಟಲ್ಲಿ ಏನಿರುತ್ತೆ, ಫೋಟೋಟ್ರಾಪಿಸಮ್, ಜಿಯೋಟ್ರಾಪಿಸಮ್, ಹೈಡ್ರೋಟ್ರಾಪಿಸಮ್, ಕೀಮೋಟ್ರಾಪಿಸಮ್. ಸೊ ಇದು ಇಂಪಾರ್ಟೆಂಟ್ ನಮಗೆ. ಟ್ರಾಪಿಕ್ ಮೂಮೆಂಟ್ ಬಗ್ಗೆ ಸ್ಟಡಿ ಮಾಡೋಣ. ನೋಡಿ ಇವಾಗ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಇಮಿಡಿಯೇಟ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಯಾವುದು, ಸೆನ್ಸಿಟಿವ್ ಪ್ಲ್ಯಾಂಟ್ಸ್ ಯಾವುದು, ನಿಮ್ಗೆ ಇವಾಗ ನೋಡಿದ್ರಿ ಮಿಮೋಸಾ. ನೋಡಿ ಇವಾಗ ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ, ಎನ್ವಿರಾನ್ಮೆಂಟಲ್ ಟ್ರಿಗರ್ಸ್ ಸಚ್ ಆಸ್ ಲೈಟ್ ಆರ್ ಗ್ರಾವಿಟಿ ವಿಲ್ ಚೇಂಜ್ ದ ಡೈರೆಕ್ಷನ್ಸ್ ದಟ್ ಪ್ಲಾಂಟ್ ಪಾರ್ಟ್ಸ್ ಗ್ರೋ ಇನ್. ಇವಾಗ ಇದಕ್ಕೆ ದೀಸ್ ಡೈರೆಕ್ಷನಲ್ ಆರ್ ಟ್ರಾಪಿಕ್ ಮೂಮೆಂಟ್ಸ್ ಕ್ಯಾನ್ ಬಿ ಇದರ್ ಬಿ ಟುವರ್ಡ್ಸ್ ದ ಸ್ಟಿಮ್ಯುಲಸ್ ಆರ್ ಅವೇ ಫ್ರಮ್ ಇಟ್. ನಿಮಗೆ ಕಾಣಿಸ್ತಾ ಇದೆ ಇದರಲ್ಲಿ ಇವಾಗ ರೆಸ್ಪಾನ್ಸ್ ಆಫ್ ದ ಪ್ಲಾಂಟ್ ಟು ದ ಡೈರೆಕ್ಷನ್ ಆಫ್ ಲೈಟ್. ಇದಕ್ಕೆ ಏನು ಹೇಳ್ತೀವಿ ನಾವು,
ಇವಾಗ ಇಲ್ಲಿ ನೋಡಿ ಪ್ಲಾಂಟ್ಸ್ ಶೋಯಿಂಗ್ ಜಿಯೋಟ್ರೋಪಿಸಮ್ ಇದ್ದಾಗ ನಿಮಗೆ ಹೇಗಿರುತ್ತೆ ಇವಾಗ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡಿದ್ರಿ ವಾಟರ್, ಹೈಡ್ರೋ ಮೀನ್ಸ್ ವಾಟರ್, ಮತ್ತು ಕೀಮೋ ಅಂದರೆ ಏನು ಕೆಮಿಕಲ್ಸ್. ಸೊ ಹೈಡ್ರೋಟ್ರೋಪಿಸಮ್ ಅಂದರೆ ಏನು, ವಾಟರ್ ಇರೋ ಜಾಗದಲ್ಲಿ ಚೆನ್ನಾಗಿ ಒಂದು ಬೆಳೆಯುತ್ತೆ ಅಂತಂದ್ಬಿಟ್ಟು. ಸೊ ಒಂದು ಪ್ಲ್ಯಾಂಟ್ ನೀಡ್ಸ್ ವಾಟರ್, ಅದಕ್ಕೆ ನಾವು ಹೈಡ್ರೋಟ್ರೋಪಿಸಮ್ ಅಂತೀವಿ. ಕೀಮೋ ಓಕೆ. ಇವಾಗ ಟ್ರಾಪಿಕ್ ಮೂಮೆಂಟ್ಸ್ ಅಂದರೆ ಏನು, ಒನ್ಸ್ ಅಗೇನ್ response of an organism in the direction of stimuli or away from it is called tropic movement ಅಥವಾ tropism. okay, it may be negative ಅಂದರೆ away from stimulus or positive towards stimulus. ಅಂದರೆ ಇವಾಗ ಒಂದು ಟಚ್ ಮಿ ನಾಟ್ ಪ್ಲ್ಯಾಂಟ್, ನಾವು ಇವಾಗ ದೂರದಿಂದನೇ ಸ್ವಲ್ಪ ಸೆನ್ಸ್ ಮಾಡಿದ ತಕ್ಷಣ ಅದು ಒಂದು ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಇವಾಗ ಎಕ್ಸಾಂಪಲ್ ನೋಡಿ. ಫಸ್ಟ್ ಫೋಟೋಟ್ರಾಪಿಸಮ್ ಅಂದರೆ ಏನು? ಫೋಟೋಟ್ರಾಪಿಸಮಲ್ಲಿ ಕೆಳಗಡೆ ನೋಡಿ, ಸ್ಟೆಮ್ ಟಿಪ್ ಗ್ರೋಸ್ ಇನ್ ದ ಡೈರೆಕ್ಷನ್ ಆಫ್ ಲೈಟ್. ಸನ್ಫ್ಲವರ್ದ ಎಕ್ಸಾಂಪಲ್ ಇದಕ್ಕೆ ಫೋಟೋಟ್ರಾಪಿಸಮ್ಗೆ ಸ್ಟೆಮ್ ಟಿಪ್ ಗ್ರೋಸ್ ಇನ್ ದ ಡೈರೆಕ್ಷನ್ ಆಫ್ ಲೈಟ್, ಇದಕ್ಕೆ ಫೋಟೋಟ್ರಾಪಿಸಮ್ ಅಂತ ಹೇಳ್ತೀವಿ. ಪಾಸಿಟಿವ್ಲಿ ಫೋಟೋಟ್ರೋಪಿಕ್. ನೆಕ್ಸ್ಟ್ ಜಿಯೋಟ್ರೋಪಿಸಮ್ ಅಂದರೆ ಏನು? ಜಿಯೋಟ್ರೋಪಿಸಮಲ್ಲಿ ಏನಾಗುತ್ತೆ, response of an organism to gravity. Root grows towards pull of gravity. ಪಾಸಿಟಿವ್ಲಿ ಜಿಯೋಟ್ರಾಪಿಕ್. ಇದು ಏನು, ಒಂದು ರೂಟ್ಸ್ ಏನಿರುತ್ತೆ ಅದು ಇಟ್ ಗ್ರೋಸ್ ಟುವರ್ಡ್ಸ್ ದ ಪುಲ್ ಆಫ್ ಗ್ರಾವಿಟಿ. ಸೊ ಇದೇನಾಯಿತು, ಜಿಯೋಟ್ರೋಪಿಸಮ್ ಆಯಿತು. ನೆಕ್ಸ್ಟ್ ಕೀಮೋಟ್ರೋಪಿಸಮ್ ಅಂದರೆ ಏನು? ರೆಸ್ಪಾನ್ಸ್ ಟು ಕೆಮಿಕಲ್ಸ್. ಕೀಮೋ ಅಂದರೆ ಏನು? ಕೆಮಿಕಲ್ಸ್. ರೆಸ್ಪಾನ್ಸ್ ಟು ಕೆಮಿಕಲ್ಸ್. ಇಲ್ಲಿ ಪೋಲನ್ ಟ್ಯೂಬ್ಸ್ ಗ್ರೋ ಟುವರ್ಡ್ಸ್ ಎ ಕೆಮಿಕಲ್ ಪ್ರೊಡ್ಯೂಸ್ಡ್ ಬೈ ಓವ್ಯೂಲ್. ಯಾವ ಕಡೆ ಹೋಗುತ್ತೆ? ಕೆಮಿಕಲ್ಸ್. ಓಕೆ, ಪೋಲನ್ ಟ್ಯೂಬ್ಸ್ ಗ್ರೋ ಟುವರ್ಡ್ಸ್ ಎ ಕೆಮಿಕಲ್ ಪ್ರೊಡ್ಯೂಸ್ಡ್ ಬೈ ಓವ್ಯೂಲ್. ನೆಕ್ಸ್ಟ್ ಹೈಡ್ರೋಟ್ರೋಪಿಸಮ್ ಅಂದ್ರೇನು? ಹೈಡ್ರೋ ಅಂದ್ರೇನು? ವಾಟರ್. ಇಲ್ಲಿ ರೆಸ್ಪಾನ್ಸ್ ಆಫ್ ಆರ್ಗ್ಯಾನಿಸಮ್ ಟು ವಾಟರ್. ರೂಟ್ಸ್ ಗ್ರೋ ಟುವರ್ಡ್ಸ್ ಪ್ರೆಸೆನ್ಸ್ ಆಫ್ ವಾಟರ್. ನೆಕ್ಸ್ಟ್ ಪ್ಲ್ಯಾಂಟ್ ಹಾರ್ಮೋನ್ಸ್ ಯಾವುದ್ಯಾವುದು ನೋಡಿ. ಫಸ್ಟ್ ಫೈಟೋ ಹಾರ್ಮೋನ್ಸ್ ಹೆಲ್ಪ್ ಇನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಪ್ಲ್ಯಾಂಟ್ಸ್. ಫೈಟೋ ಹಾರ್ಮೋನ್ಸ್ ಏನು ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಪ್ಲ್ಯಾಂಟ್ಸ್. ನೆಕ್ಸ್ಟ್ ಪಾಯಿಂಟ್, ಪ್ರೆಸೆಂಟ್ ಇನ್ ವೆರಿ ಸ್ಮಾಲ್ ಕ್ವಾಂಟಿಟೀಸ್ ಇನ್ ಪ್ಲ್ಯಾಂಟ್ ಟಿಶ್ಯೂಸ್. ನೆಕ್ಸ್ಟ್ ಪ್ರೊಡ್ಯೂಸ್ಡ್ ಇನ್ ಎನಿ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಆ್ಯಂಡ್ ಟ್ರಾನ್ಸ್ಮಿಟೆಡ್ ಟು ಅದರ್ ಪಾರ್ಟ್ಸ್ ಬೈ ಡಿಫ್ಯೂಷನ್. ಓಕೆ, ಇವಾಗ ಇದನ್ನು ನೋಡಿ. ಪ್ಲ್ಯಾಂಟ್ ಹಾರ್ಮೋನ್ಸಲ್ಲಿ ಗ್ರೋತ್ ಪ್ರಮೋಟರ್ಸ್ ಇರುತ್ತೆ, ಗ್ರೋತ್ ಇನ್ಹಿಬಿಟರ್ಸ್ ಇರುತ್ತೆ. ಎರಡು, ಗ್ರೋತ್ ಪ್ರಮೋಟರ್ಸ್ ಒಂದು, ಗ್ರೋತ್ ಇನ್ಹಿಬಿಟರ್ಸ್ ಒಂದು. ಓಕೆ, ಗ್ರೋತ್ ಪ್ರಮೋಟರ್ಸ್ ಯಾವುದು? ಆಕ್ಸಿನ್ಸ್, ಸೈಟೋಕಿನಿನ್ಸ್ ಮತ್ತು ಜಿಬರೆಲಿನ್ಸ್. ಇದು ಮೂರು ACG, ಇವ್ರು ಮೂರು ಏನಿದ್ದಾರೆ ಗ್ರೋತ್ ಪ್ರಮೋಟ್ ಮಾಡ್ತಾರೆ. ACG ಗ್ರೋತ್ ಪ್ರಮೋಟ್ ಮಾಡ್ತಾರೆ. ಆಕ್ಸಿನ್ಸ್, ಸೈಟೋಕಿನಿನ್ಸ್ ಮತ್ತು ಜಿಬರೆಲಿನ್ಸ್ ಇದು ಗ್ರೋತ್ ಪ್ರಮೋಟರ್ಸ್. ಆದರೆ ಗ್ರೋತ್ ಇನ್ಹಿಬಿಟರ್ಸ್ ಯಾವುದ್ಯಾವುದು? ಇಥಿಲಿನ್ ಮತ್ತು ಆಬ್ಸಿಸಿಕ್ ಆ್ಯಸಿಡ್. ಇಥಿಲಿನ್ ಮತ್ತು ಆಬ್ಸಿಸಿಕ್ ಆ್ಯಸಿಡ್ ಗ್ರೋತ್ ಇನ್ಹಿಬಿಟರ್ಸ್. ಓಕೆ, ನೆಕ್ಸ್ಟ್ ಇವಾಗ ಪ್ಲ್ಯಾಂಟ್ ಹಾರ್ಮೋನ್ಸ್ ಯಾರ್ಯಾರು ಏನೇನು ಮಾಡ್ತಾರೆ ನೋಡೋಣ. ಆಕ್ಸಿನ್ ಏನು ಮಾಡುತ್ತೆ? ಪ್ರೊಡ್ಯೂಸ್ಡ್ ಅಟ್ ಶೂಟ್ ಟಿಪ್ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ಸ್ಟೆಮ್. ಆಕ್ಸಿನ್ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ಸ್ಟೆಮ್. ಜಿಬರೆಲಿನ್ಸ್ helps in vegetative growth. Cytokinins promotes cell division. Present mainly in fruits and seeds. Next, abscisic acid inhibits growth and induces wilting of leaves. ನೋಡಿ, ಇದು ಅಬ್ಸಿಸಿಕ್ ಆ್ಯಸಿಡ್ ಬಹಳ ಸತಿ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕೇಳಿದ್ದಾರೆ. ನೀವು ಕ್ವೆಶನ್ ಪೇಪರ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಅಬ್ಸಿಸಿಕ್ ಆ್ಯಸಿಡ್ ಮತ್ತು ಬೇರೆ ಬೇರೆದು ಒಂದು ಆಪ್ಷನಲ್ಲಿ ಈ ಥರ ಕೊಟ್ಟಿರ್ತಾರೆ. ಸೈಟೋಕಿನಿನ್ಸ್ ಈ ಥರ ಎಲ್ಲ ಕೊಟ್ಬಿಟ್ಟು ಇನ್ಹಿಬಿಟ್ಸ್ ಗ್ರೋತ್ ಆ್ಯಂಡ್ ಇಂಡ್ಯೂಸಸ್ ವಿಲ್ಟಿಂಗ್ ಆಫ್ ಲೀವ್ಸ್ ಯಾವುದು ಅಂತ ಕೇಳ್ತಾರೆ. ಸೊ ಇನ್ಹಿಬಿಟ್ಸ್ ಗ್ರೋತ್ ಅಂತ ಕೇಳ್ತಾರೆ. ಯಾವುದು ಅಂದರೆ ಆಬ್ಸಿಸಿಕ್ ಆ್ಯಸಿಡ್ ಇನ್ಹಿಬಿಟ್ಸ್ ಗ್ರೋತ್. ನೆಕ್ಸ್ಟ್ ಇಥಿಲಿನ್, ಇಟ್ ಹೆಲ್ಪ್ಸ್ ಇನ್ ರೈಪನಿಂಗ್ ಆಫ್ ಫ್ರೂಟ್. ಎಥಿಲಿನ್ ಹೆಲ್ಪ್ಸ್ ಇನ್ ರೈಪನಿಂಗ್ ಆಫ್ ಫ್ರೂಟ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ಇದರದ್ದು MCQs ನಿಮಗೆ ಒಂದು ಮಾಕ್ ಟೆಸ್ಟ್ ಥರ ಕೊಡ್ತೀನಿ. ಈ ಲೆಸನ್ ಎಲ್ಲ ಓದಿದ್ದೀರಾ, ನಿಮಗೆ ಕ್ವಶನ್ಸ್ ರಿಲೇಟೆಡ್ ಸಾಲ್ವ್ ಮಾಡಿದಾಗ ನಿಮಗೆ ಪರ್ಫೆಕ್ಟ್ ಆಗ್ತೀರಾ.
Okay, thank you once again for watching this video.